ಅಮ್ಮ, ಬೇಗ ನನಗೆ ಊಟ ಕೊಡು, ತುಂಬ ಹಸಿವಾಗಿದೆ ಎಂದು ಅಭಿಷೇಕ್ ತನ್ನ ಅಮ್ಮ ಹೇಮಾಳಿಗೆ ಕೂಗಿ ಹೇಳಿದ. ಹಾ ಮಗನೇ, ಈಗಲೇ ಹಾಕುತ್ತೇನೆ ಎಂದು ಹೇಳುತ್ತಾ ಹೇಮಾ ಅಡಿಗೆ ಮನೆಯ ಕಡೆ ಊಟ ತೆಗೆದುಕೊಳ್ಳಲು ಹೋಗುತ್ತಿದ್ದಂತೆ ಅವಳ ಫೋನ್ ಗಂಟೆ ಹೊಡೆಯತೊಡಗಿತು. ಅವಳು ಫೋನ್ ಎತ್ತಿದಾಗ ಅತ್ತಿನಿಂದ ಧ್ವನಿ ಕೇಳಿಸಿತು. ಹಲೋ ಹೇಮಾ, ನಾನು ಕಪಿಲ್ ಮಾತನಾಡುತ್ತಿದ್ದೇನೆ. ಆ ಹೆಸರು ಕೇಳುತ್ತಿದ್ದಂತೆಯೇ ಹೇಮಾ ಒಮ್ಮೆಲೆ ಬೆಚ್ಚಿ ಬಿದ್ದಳು. ಒಂದು ಕ್ಷಣ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ನಂತರ ಸ್ವಲ್ಪ ಧೈರ್ಯ ಮಾಡಿಕೊಂಡು, ಕಪಿಲ್, ನಾನು ಭಾರತದಿಂದ ಬಂದು ಇಂದಿಗೆ ಪೂರ್ಣ 6 ವರ್ಷಗಳಾಗಿದೆ. ಈ 6 ವರ್ಷಗಳಲ್ಲಿ ನಿಮಗೆಲ್ಲ ಯಾರಿಗೂ ನನ್ನ ನೆನಪೇ ಬರಲಿಲ್ಲ. ಹಾಗಿದ್ದರೆ ಇಂದು ಏಕಾಏಕಿ ಹೇಗೆ ಅಂತ ಕೇಳಿದಳು. ಹೇಮಾಳ ಅಣ್ಣ ಕಪಿಲ್ ತನ್ನ ಪರವಾಗಿ ಹೇಳುತ್ತಾ, ಹೇಮಾ, ನಿನಗೆ ತುಂಬ ವಿಚಿತ್ರವಾಗಿ ಅನಿಸುತ್ತಿರಬಹುದು ಎಂದು ನನಗೆ ಗೊತ್ತಿದೆ. ಆದರೆ ಅಸಲಿ ವಿಷಯ ಏನೆಂದರೆ ಅಮ್ಮನಿಗೆ ನಿನ್ನ ಜೊತೆ ಮಾತನಾಡಬೇಕಿತ್ತು. ಅದಕ್ಕಾಗಿ ನಿನಗೆ ಫೋನ್ ಮಾಡಿದ್ದೇನೆ ಎಂದನು. ಅದಕ್ಕೆ ಹೇಮಾಳು, ಸರಿ ಕಪಿಲ್, ನಾವು ಈಗ ಊಟ ಮಾಡುತ್ತಿದ್ದೇವೆ. ನಾನು ಸ್ವಲ್ಪ ಹೊತ್ತಿನ ನಂತರ ಫೋನ್ ಮಾಡುತ್ತೇನೆ ಅಂತ ಹೇಳಿದಳು. ಇಷ್ಟು ಹೇಳಿ ಅವಳು ಫೋನ್ ಕಟ್ ಮಾಡಿ ಮೌನವಾಗಿ ಊಟದ ಮೇಜಿನ ಬಳಿ ಬಂದು ಕುಳಿತಳು. ಅದನ್ನು ನೋಡಿ ಹೇಮಾಳ ಗಂಡ ಸುಂದರ್ ಕೇಳಿದನು, ಏನಾಯಿತು ಹೇಮಾ, ಯಾರ ಫೋನ್ ಅದು ಅಂತ. ಅದಕ್ಕೆ ಹೇಮಾ, ರೀ ಸುಂದರ್, ಅದು ನನ್ನ ಅಣ್ಣ ಕಪಿಲ್ನ ಫೋನು. ಆದರೆ 6 ವರ್ಷಗಳ ನಂತರ ಏಕಾಏಕಿ ಅವರಿಗೆ ನನ್ನ ನೆನಪು ಹೇಗೆ ಬಂದಿತು ಅಂತ ನನಗೆ ತಿಳಿಯುತ್ತಿಲ್ಲ. ನಿಮಗೆ ನೆನಪಿದೆಯಲ್ಲ, ಆ ದಿನ ನಾವು ಮದುವೆ ಮಾಡಿಕೊಂಡು ದೇವಸ್ಥಾನದಿಂದ ನೇರವಾಗಿ ಮನೆಗೆ ಬಂದಾಗ ಕಪಿಲ್ ನನಗೆ ಎಷ್ಟು ಕೆಟ್ಟ ಮಾತುಗಳನ್ನು ಆಡಿದ್ದನು. ಇಂದಿಗೂ ಆ ಮಾತುಗಳು ನನ್ನ ಕಿವಿಯಲ್ಲಿ ಕೇಳಿಸುತ್ತಿವೆ ಎಂದು ಹೇಳುತ್ತಾ ಅವಳು ಜೋರಾಗಿ ಅಳತೊಡಗಿದಳು. ಆಗ ಸುಂದರ್ ಅವಳನ್ನು ಸಮಾಧಾನಪಡಿಸುತ್ತಾ, ಶಾಂತವಾಗು ಹೇಮಾ, ನೀನೇ ನನ್ನ ಧೈರ್ಯವಾಗಿದ್ದೀಯಾ. ಇವೆಲ್ಲವನ್ನ ಮರೆತು ಬಿಡು. ನಾವು ಯಾರ ಜೊತೆಗೂ ಮಾತನಾಡಬೇಕಿಲ್ಲ. ನಾವು ಒಬ್ಬರ ಜೊತೆ ಒಬ್ಬರು ತುಂಬ ಸಂತೋಷವಾಗಿದ್ದೇವೆ ಅಂತ ಹೇಳಿದನು. ಹೌದು ಸುಂದರ್, ಅದು ಸರಿ. ಆದರೆ ಈಗ ಅವರಿಗೆ ನನ್ನ ಅವಶ್ಯಕತೆ ಏಕೆ ಬಂದಿತು? ಆ ದಿನ ಕಪಿಲ್ ನನ್ನನ್ನು ಯಾರನ್ನೂ ಭೇಟಿ ಮಾಡಲು ಕೂಡ ಬಿಡಲಿಲ್ಲ. ಗೇಟಿನಿಂದ ಹಿಂದಕ್ಕೆ ಕಳುಹಿಸಿದ್ದನು. ಒಂದೇ ಕ್ಷಣದಲ್ಲಿ ಎಲ್ಲರೂ ನನ್ನನ್ನು ಬೇರೆಯವಳನ್ನಾಗಿ ಮಾಡಿಬಿಟ್ಟರು. ಆದರೆ ಇಂದು ರಾತ್ರಿ ಅವನೇ ನನಗೆ ಫೋನ್ ಮಾಡುತ್ತಿದ್ದಾನೆ. ಅಮ್ಮನಿಗೂ 6 ವರ್ಷಗಳಲ್ಲಿ ಇಂದು ಮಾತ್ರ ನನ್ನ ನೆನಪು ಬಂದಿದೆ. ಈಗ ನನಗೆ ಯಾರ ಜೊತೆಗೂ ಯಾವುದೇ ಸಂಬಂಧ ಇಟ್ಟುಕೊಳ್ಳಬೇಕು ಅನಿಸುವುದಿಲ್ಲ ಎಂದಳು ಹೇಮಾ. ಅದಕ್ಕೆ ಸುಂದರ್, ನೀನು ಹೇಳುವುದು ಸರಿ ಇದೆ ಹೇಮಾ, ಆದರೆ ಈಗ ಹೆಚ್ಚು ಯೋಚಿಸಬೇಡ. ದಿನವಿಡೀ ಕೆಲಸ ಮಾಡಿ ನೀನು ದಣಿದಿರ್ತೀಯ. ಬೇಗ ಮಲಗಿಬಿಡು. ಮಕ್ಕಳನ್ನು ನಾನು ಮಲಗಿಸುತ್ತೇನೆ ಅಂತ ಹೇಳಿದ ನಂತರ ಹೇಮಾ ಎದ್ದು ಕೋಣೆಗೆ ಹೋಗಿ ಮಲಗಿದಳು. ಆದರೆ ಇಂದು ಅವಳಿಗೆ ನಿದ್ರೆಯೇ ಬರಲಿಲ್ಲ. ಮತ್ತೆ ಮತ್ತೆ ಅವಳು ಒಂದೇ ವಿಷಯವನ್ನು ಯೋಚಿಸುತ್ತಿದ್ದಳು. ಏನಿರಬಹುದು ಆ ಕೆಲಸ? ಏತಕ್ಕಾಗಿ ಅವರು ನನಗೆ ಫೋನ್ ಮಾಡಿರಬಹುದು? ಅಪ್ಪ ಚೆನ್ನಾಗಿದ್ದಾರೆಯೇ? ನನಗೆ ಕಪಿಲ್ ಜೊತೆ ಮಾತನಾಡಲು ಮನಸ್ಸೇ ಆಗುತ್ತಿಲ್ಲ. ಆದರೆ ಅಮ್ಮ ಏನು ಮಾತನಾಡಬೇಕಂತಿದ್ದಾರೆ? ಈ ಯೋಚನೆಗಳಲ್ಲಿಯೇ ಮುಳುಗಿದ್ದ ಹೇಮಾಳಿಗೆ ಬೆಳಿಗ್ಗೆ 4 ಗಂಟೆಯಾಯಿತು. ನಂತರ ಬಲವಂತವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಿದಳು. ಬೆಳಗ್ಗೆ 6 ಗಂಟೆಗೆ ಅಲಾರಾಂ ಮೊಳಗಿದಾಗ ಅವಳ ಕಣ್ಣು ತೆರೆದವು. ಆದರೆ ತಲೆ ತುಂಬ ಭಾರವಾಗಿದ್ದರಿಂದ ಮತ್ತೆ ಮಲಗಿದಳು. ಆಗ ಸುಂದರ್, ಏನಾಯಿತು ಹೇಮಾ, ಇಂದು ಆಫೀಸ್ಗೆ ಹೋಗುವುದಿಲ್ಲವೇ ಅಂತ ಕೇಳಿದನು. ಅಯ್ಯೋ ಇಲ್ಲ ಸುಂದರ್, ನನ್ನ ತಲೆ ತುಂಬ ನೋವಾಗುತ್ತಿದೆ. ನಾನು ಆಫೀಸ್ಗೆ ಫೋನ್ ಮಾಡಿ ತಿಳಿಸುತ್ತೇನೆ. ಪ್ಲೀಸ್ ನೀವು ಮಕ್ಕಳನ್ನು ತಯಾರಿಸಿ ಶಾಲೆಗೆ ಕಳುಹಿಸಿ ಎಂದು ಹೇಮಾ ಹೇಳಿದಳು. ಹಾಂ ಸರಿ ಹೇಮಾ, ನೀನು ಪೂರ್ತಿ ರಾತ್ರಿ ಮಲಗಿರಲಿಲ್ಲ ಅಲ್ವಾ? ಅದಕ್ಕೆ ತಲೆನೋವು ಬಂದಿರಬಹುದು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿ ಸುಂದರ್ ಮಕ್ಕಳನ್ನು ಎಬ್ಬಿಸಲು ಹೋದನು. ಹೇಮಾ ಮತ್ತೆ ಮಲಗಿದಳು. ಸುಮಾರು 9 ಗಂಟೆಗೆ ಏಕಾಏಕಿ ಫೋನ್ ಗಂಟೆ ಬಾರಿಸಿದಾಗ ಅವಳ ಕಣ್ಣು ತೆರೆದವು. ನೋಡಿದಾಗ ಅದೇ ನಂಬರ್ನಿಂದ ಫೋನ್ ಬರುತ್ತಿತ್ತು. ಹೇಮಾ ಫೋನ್ ಕಟ್ ಮಾಡಿಬಿಟ್ಟಳು. ಆದರೆ ಅವಳು ಫೋನ್ ಕಟ್ ಮಾಡಿದರೂ ಮತ್ತೆ ಮತ್ತೆ ಅದೇ ಫೋನ್ ಬರುತ್ತಲೇ ಇತ್ತು. ಆಗ ಹೇಮಾ ಕೋಪದಿಂದ ಫೋನ್ ಎತ್ತಿ, ಕಪಿಲ್, ನನಗೆ ನಿನ್ನ ಜೊತೆ ಯಾವ ಮಾತು ಮಾತನಾಡಬೇಕಾಗಿಲ್ಲ. ಹೀಗೆ ಮತ್ತೆ ಮತ್ತೆ ಫೋನ್ ಮಾಡಿ ನನ್ನನ್ನು ಕಾಡಬೇಡ. ನನಗೆ ನಿಮ್ಮ ಜೊತೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಬೇಕಿಲ್ಲ ಅಂತ ಹೇಳುವಷ್ಟರಲ್ಲಿ ಅತ್ತಿನಿಂದ ಧ್ವನಿ ಕೇಳಿಸಿತು. ಮಗಳೇ ಹೇಮಾ, ನಾನು ಮಾತನಾಡುತ್ತಿದ್ದೇನೆ, ನಿನ್ನ ಅಮ್ಮ ಅಂತ. 6 ವರ್ಷಗಳ ನಂತರ ಇಂದು ಹೇಮಾ ತನ್ನ ತಾಯಿಯ ಧ್ವನಿ ಕೇಳಿದ್ದಳು. ಅವಳ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ತಾಯಿ ಎಂದರೆ ತಾಯಿಯೇ. ಹೇಮಾಳ ಹಾಗೆ ಅವಳ ತಾಯಿಯು ತಮ್ಮ ಭಾವನೆಗಳನ್ನು ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹೇಮಾ, ನೀನು ನಮ್ಮ ಮುಖ ನೋಡೋದು ಬಿಡು. ನಮ್ಮ ಧ್ವನಿ ಕೇಳುವುದನ್ನು ಇಷ್ಟಪಡುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೆ ಮಗಳೇ, ನಿನ್ನ ಅಪ್ಪ ಈಗ ಈ ಜಗತ್ತಿನಲ್ಲಿ ಇಲ್ಲ. ಇನ್ನು ಕೆಲವು ದಿನಗಳಲ್ಲಿ ಅವರ 13ನೆಯ ದಿನದ ಕಾರ್ಯ ಇದೆ. ಸಾಧ್ಯವಾದರೆ ನೀನು ಬಾ ಮಗಳೇ, ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂತ ಹೇಳಿದರು. ಇಷ್ಟು ಹೇಳಿ ಹೇಮಾಳ ತಾಯಿ ಪದ್ಮಲತಾ ಅವರು ಫೋನ್ ಕಟ್ ಮಾಡಿದರು. ಫೋನ್ ಇಟ್ಟ ತಕ್ಷಣ ಹೇಮಾ ಜೋರಾಗಿ ಅಳತೊಡಗಿದಳು. ಇಷ್ಟು ವರ್ಷಗಳ ನಂತರ ಬಂದ ಫೋನ್ ಕೂಡ ಇಂತಹ ದುಃಖದ ಸುದ್ದಿಯನ್ನ ತಂದಿತ್ತು. ಅಳುತ್ತಾ ಅಳುತ್ತಾ ಅವಳು ತನ್ನ ಗಂಡ ಸುಂದರ್ಗೆ ಫೋನ್ ಮಾಡಿ, ಸುಂದರ್, ಬೇಗ ಮನೆಗೆ ಬನ್ನಿ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಟ್ಟಳು. ಅದನ್ನು ಕೇಳಿ ಸುಂದರ್ ಗಾಬರಿಯಾದನು. ಹೇಮಾ ಏಕೆ ಅಳುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾಗಲಿಲ್ಲ.
ಸ್ವಲ್ಪ ಸಮಯದ ನಂತರ ಅವನು ಮನೆಗೆ ಬಂದಾಗ ಹೇಮಾ ಗೋಡೆಯ ಆಧಾರಕ್ಕೆ ಕುಳಿತುಕೊಂಡು ಅಳುತ್ತಿದ್ದಳು. ಹೇಮಾ, ಏನಾಯಿತು? ಏಕೆ ಅಳುತ್ತಿದ್ದೀಯಾ? ಇದು ಏನು ಸ್ಥಿತಿ ಮಾಡಿಕೊಂಡಿದ್ದೀಯಾ? ಮತ್ತೆ ಕಪಿಲ್ನ ಫೋನ್ ಬಂದಿತ್ತಾ ಎಂದು ಸುಂದರ್ ಕೇಳಿದನು. ಇಲ್ಲ ಸುಂದರ್, ಅಮ್ಮನ ಫೋನ್ ಬಂದಿತ್ತು. ಅಪ್ಪ ಇನ್ನಿಲ್ಲ. ನನ್ನ ಅಪ್ಪ ಇನ್ನಿಲ್ಲ ಸುಂದರ್. ನಾನು ಭಾರತಕ್ಕೆ ಹೋಗಬೇಕು. ನಾವು ಎಲ್ಲರೂ ಹೋಗೋಣ. ಮಕ್ಕಳನ್ನು ಕರೆಯಿಸಿಕೊಳ್ಳಿ. ನಾವು ಇಂದೇ ಸಂಜೆಯೇ ಭಾರತಕ್ಕೆ ಹೊರಡಿ ಬಿಡೋಣ ಎಂದು ಹೇಮಾ ಅಳುತ್ತಾ ಹೇಳಿದಳು. ಸುಂದರ್ ಅವಳಿಗೆ ನೀರಿನ ಗ್ಲಾಸ್ ಕೊಡುತ್ತಾ, ಮೊದಲು ಸ್ವಲ್ಪ ನೀರು ಕುಡಿ ಹೇಮಾ, ನಂತರ ಆರಾಮವಾಗಿ ಕುಳಿತು ಮಾತನಾಡೋಣ ಅಂತ ಹೇಳಿದಾಗ ಹೇಮಾ ಕೋಪದಿಂದ, ಏನು ಆರಾಮವಾಗಿ ಕುಳಿತುಕೊಳ್ಳಲಿ? ನನ್ನ ಅಪ್ಪ ಇಲ್ಲವಾಗಿ ಬಿಟ್ಟರು, ಆದರೆ ನೀವು ನನಗೆ ಆರಾಮವಾಗಿ ಕುಳಿತುಕೊಳ್ಳು ಎಂದು ಹೇಳುತ್ತಿದ್ದೀರಿ ಅಂತ ಹೇಳಿದಳು. ಆಗ ಸುಂದರ್ ಅವಳನ್ನು ಸಮಾಧಾನಪಡಿಸುತ್ತಾ, ಇಲ್ಲ ಹೇಮಾ, ನಾನು ಅಷ್ಟು ಮಾತ್ರ ಹೇಳುತ್ತಿದ್ದೇನೆ. ಇಲ್ಲಿಂದ ಎದ್ದು ಬಾ, ಹೊರಗೆ ಹಾಲ್ನಲ್ಲಿ ಆರಾಮವಾಗಿ ಕುಳಿತು ಮಾತನಾಡೋಣ ಅಂತ ಹೇಳಿದನು. ಹೀಗೆ ಹೇಳುತ್ತಾ ಸುಂದರ್ ಹೇಮಾಳನ್ನು ಎಬ್ಬಿಸಿ ಹಾಲ್ಗೆ ಕರೆದುಕೊಂಡು ಬಂದು ಕುಳ್ಳಿರಿಸಿದನು. ನಂತರ, ಹಾಗಾದರೆ ಹೇಮಾ, ನೀನು ಭಾರತಕ್ಕೆ ಹೋಗುವ ನಿರ್ಧಾರ ಮಾಡಿದ್ದೀಯಾ? ನಿಜವಾಗಿಯೂ ಹೋಗಬೇಕೆಂದು ಬಯಸುತ್ತೀಯಾ? ನೋಡು, ನಾನು ನಿನ್ನನ್ನು ತಡೆಯುತ್ತಿಲ್ಲ. ಅಲ್ಲಿ ನಿನ್ನ ಮನೆ ಇದೆ, ನಿನ್ನ ಮನೆಯವರು ಇದ್ದಾರೆ. ನಾನು ಹೇಳುವುದೇನೆಂದರೆ, ಇನ್ನೊಮ್ಮೆ ಚೆನ್ನಾಗಿ ಯೋಚಿಸು ಅಂತ ಹೇಳಿದನು. ಹೌದು ಸುಂದರ್, ನಾನು ಯೋಚಿಸಿದ್ದೇನೆ. ನೀವು ಮಕ್ಕಳ ಶಾಲೆಗೆ ಫೋನ್ ಮಾಡಿ ಹೇಳಿ, ನಾವು ಇಂದೇ ನಮ್ಮ ದೇಶಕ್ಕೆ ಹೋಗೋಣ ಎಂದು ಹೇಮಾ ಹೇಳಿದಳು. ಆಗ ಸುಂದರ್ ಅವಳಿಗೆ ಸಮಾಧಾನದಿಂದ, ನೋಡು ಹೇಮಾ, ಮಕ್ಕಳ ಪರೀಕ್ಷೆಗಳು ಬರುತ್ತಿವೆ. ಅವರಿಗೆ ರಜೆ ಕೊಡುವ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ನೀನೇ ಹೋಗು. ನಾನು ಇಲ್ಲಿ ಉಳಿದು ಮಕ್ಕಳನ್ನು ನೋಡಿಕೊಳ್ಳುತ್ತೇನೆ. ನೀನು ನಿನ್ನ ಆಫೀಸ್ನಿಂದ ರಜೆ ತೆಗೆದುಕೋ. ನಾನು ನಾಳೆಯೇ ಟಿಕೆಟ್ ಬುಕ್ ಮಾಡಿಸುತ್ತೇನೆ ಅಂತ ಹೇಳಿದನು. ಹೇಮಾಳಿಗೂ ಕೂಡ ಸುಂದರ್ ಮಾತು ಸರಿ ಎಂದು ಅನಿಸಿತು. ಅವಳು ಒಪ್ಪಿಗೆ ಸೂಚಿಸಲು. ಮುಂದಿನ ದಿನ ಸುಂದರ್ ಹೇಮಾಳನ್ನು ಏರ್ಪೋರ್ಟ್ಗೆ ಬಿಟ್ಟು ಬರಲು ಬಂದನು. ಹೋಗುವಾಗ ಅವಳನ್ನು ಅಪ್ಪಿಕೊಂಡು, ನಿನ್ನ ಜಾಗೃತೆ ನೋಡಿಕೋ ಹೇಮಾ, ಅಲ್ಲಿ ತಲುಪಿದ ಕೂಡಲೇ ಫೋನ್ ಮಾಡು. ನಾನು ಸಂತೋಷ್ ಮತ್ತು ಅಪ್ಪನಿಗೆ ಫೋನ್ ಮಾಡಿದ್ದೇನೆ. ಸಂತೋಷ್ ನಿನ್ನನ್ನು ನೇರವಾಗಿ ಏರ್ಪೋರ್ಟ್ನಿಂದ ಕರೆದುಕೊಂಡು ಹೋಗುತ್ತಾನೆ. ಸಾಧ್ಯವಾದಷ್ಟು ಬೇಗ ಹಿಂತಿರುಗಲು ಪ್ರಯತ್ನ ಮಾಡು ಅಂತ ಹೇಳಿದನು. ಹೇಮಾ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿ, ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಾನು ಬೇಗನೆ ಹಿಂತಿರುಗುತ್ತೇನೆ ಹೀಗೆ ಹೇಳಿ ಅಲ್ಲಿಂದ ಹೊರಟಳು. ಇಂದಿನ ಈ ಪ್ರಯಾಣ ಅವಳಿಗೆ ತುಂಬ ಕಷ್ಟಕರವಾಗಿತ್ತು. ಅಪ್ಪನ ಜೊತೆ ಕಳೆದ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಂಡು ಅವಳ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಬಾಲ್ಯದಲ್ಲಿ ಅಪ್ಪ ಅವಳ ಪ್ರತಿಯೊಂದು ಹಠವನ್ನು ಹೀಗೆ ಪೂರೈಸುತ್ತಿದ್ದರು. ಕಪಿಲ್ಗಿಂತ ಮೊದಲು ಅವಳ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಿದ್ದರು. ಇಂದು ಹೇಮಾಳ ಮನಸ್ಸಿನಲ್ಲಿ ಅಮ್ಮ, ಅಪ್ಪ ಮತ್ತು ಕಪಿಲ್ ಮಾತ್ರ ಸುತ್ತಾಡುತ್ತಿದ್ದರು. ಪ್ರಿಯ ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ಇನ್ನೇನು ಸ್ವಲ್ಪ ಸಮಯದಲ್ಲಿ ನಾವು ಬೆಂಗಳೂರು ತಲುಪಲಿದ್ದೇವೆ. ದಯವಿಟ್ಟು ನಿಮ್ಮ ಸೀಟ್ ಬೆಲ್ಟ್ಗಳನ್ನು ಕಟ್ಟಿಕೊಳ್ಳಿ. ಈ ಘೋಷಣೆ ಕೇಳುತ್ತಿದ್ದಂತೆ ಹೇಮಾ ತನ್ನ ಆಲೋಚನೆಗಳಿಂದ ಹೊರಬಂದಳು. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹೊಳಪು ಮೂಡಿತು. ಅದು ಸಹಜವೇ ಆಗಿತ್ತು. ಕೊನೆಗೂ 6 ವರ್ಷಗಳ ನಂತರ ಅವಳು ಭಾರತಕ್ಕೆ ಹಿಂತಿರುಗಿದ್ದಳು. ಬೆಂಗಳೂರು ತಲುಪಿದ ಕೂಡಲೇ ಹೇಮಾಳ ಮೈದುನ ಸಂತೋಷ್ ಭೇಟಿಯಾದನು. ಬನ್ನಿ ಅತ್ತಿಗೆ, ಕಾರಿನಲ್ಲಿ ಕುಳಿತುಕೊಳ್ಳಿ, ಮನೆಗೆ ಹೋಗೋಣ ಅಂತ ಸಂತೋಷ್ ಹೇಮಾಳನ್ನು ಸ್ವಾಗತಿಸಿದ. ಕಾರಿನಲ್ಲಿ ಕುಳಿತ ನಂತರ ಹೇಮಾ ಸಂತೋಷನಿಗೆ, ಸಂತೋಷ್ ಪ್ಲೀಸ್ ಮೊದಲು ನನ್ನನ್ನು ನನ್ನ ತವರು ಮನೆಗೆ ಬಿಟ್ಟು ಬಿಡು, ನಾನು ಸಂಜೆ ಮನೆಗೆ ಬರುತ್ತೇನೆ ಅಂತ ಹೇಳಿದಳು. ಆದರೆ ಅತ್ತಿಗೆ, ಮನೆಯಲ್ಲಿ ಅಮ್ಮ ಮತ್ತು ಅಪ್ಪ ನಿಮ್ಮನ್ನು ಕಾಯುತ್ತಿದ್ದಾರೆ ಅಂದನು. ಪ್ಲೀಸ್ ಸಂತೋಷ್, ನಾನು ಸಂಜೆ ಬರುತ್ತೇನೆ, ಈಗ ನನ್ನನ್ನು ತವರು ಮನೆಗೆ ಬಿಟ್ಟು ಬಿಡು ಅಂತ ಹೇಮಾ ಹೇಳಿದಾಗ, ಸರಿ ಅತ್ತಿಗೆ ಎಂದು ಹೇಳಿ ಸಂತೋಷ್ ಕಾರನ್ನು ಅವಳ ತವರು ಮನೆಗೆ ಕಡೆಗೆ ತಿರುಗಿಸಿದನು. ತವರು ಮನೆಯ ಹತ್ತಿರದ ಗಲ್ಲಿಗೆ ತಲುಪಿದಾಗ ಹೇಮಾಳು, ಥ್ಯಾಂಕ್ ಯು ಸಂತೋಷ್, ಆದರೆ ನನ್ನನ್ನು ಇಲ್ಲಿಯೇ ಇಳಿಸು, ಇಲ್ಲವಾದರೆ ಕಪಿಲ್ ನಿನ್ನನ್ನು ನೋಡಿ ಮತ್ತೆ ಕೋಪಗೊಳ್ಳುತ್ತಾನೆ ಅಂತ ಹೇಳಿದಳು. ಸರಿ ಅತ್ತಿಗೆ, ಯಾವಾಗ ಬೇಕಾದರೂ ನನ್ನ ಅವಶ್ಯಕತೆ ಇದ್ದರೆ ನನಗೆ ಫೋನ್ ಮಾಡಿ ಎಂದು ಹೇಳಿ ಸಂತೋಷ್ ಅಲ್ಲಿಂದ ಹಿಂತಿರುಗಿದನು. ನಿಧಾನವಾಗಿ ಮುಂದೆ ನಡೆದು ಹೋಗುತ್ತಾ ಹೇಮಾ ಯೋಚಿಸತೊಡಗಿದಳು. ಎಲ್ಲರನ್ನು ಹೇಗೆ ಎದುರಿಸಲಿ? ಎಲ್ಲರೂ ನನ್ನನ್ನು ನೋಡಿ ಏನೇನು ಪ್ರಶ್ನೆಗಳನ್ನು ಕೇಳಬಹುದು? ಹೀಗೆ ಯೋಚಿಸುತ್ತಾ ಹೇಮಾ ಮನೆ ಹತ್ತಿರ ತಲುಪಿದಳು. ಆದರೆ ಮನೆಯೊಳಗಿಂದ ಕೇಳಿ ಬರುತ್ತಿದ್ದ ಧ್ವನಿಗಳು ಅವಳ ಹೆಜ್ಜೆಗಳು ಅಲ್ಲಿಯೇ ನಿಲ್ಲುವಂತೆ ಮಾಡಿದವು. ಸಾಕು ಅಮ್ಮ, ಸುಮ್ಮನಾಗು, ನಿಮಗೆ ಏನೂ ಊಟ ಸಿಗೋದಿಲ್ಲ. ನಿಮ್ಮಿಂದ ನನ್ನ ತಲೆ ಕೆಟ್ಟಿದೆ. ನೋಡಿದಾಗಲೆಲ್ಲ ಏನಾದರೂ ಬೇಡಿಕೆ ಇಡುತ್ತೀರಿ. ಅಯ್ಯೋ, ನನಗೆ ಯಾವ ಖಜಾನೆಯನ್ನಾದರೂ ಕೊಟ್ಟಿದ್ದೀರಾ? ಎಲ್ಲವನ್ನೂ ಆ ಚರಿತ್ರಹೀನ ಹುಡುಗಿಯ ಹೆಸರಿಗೆ ಬರೆದು ಕೊಟ್ಟಿದ್ದೀರಲ್ಲ ಅಂತ ಕಪಿಲ್ನ ಧ್ವನಿ ಕೇಳಿ ಹೇಮಾಳ ಹೃದಯ ಕುಸಿಯುವಂತಾಯಿತು. ಅವನು ತನ್ನ ತಾಯಿ ಪದ್ಮಲತಾ ಅವರಿಗೆ ಬೈಯುತ್ತಿದ್ದನು. ಅಷ್ಟರಲ್ಲಿ ಮತ್ತೊಂದು ಧ್ವನಿ ಕೇಳಿಸಿತು. ಅಯ್ಯೋ, ಆ ಹೇಮಾಳಿಗೆ ಫೋನ್ ಮಾಡಿ ಕೇಳಿ, ಆ ಮಹಾರಾಣಿ ಎಲ್ಲಿದ್ದಾಳೆ, ಬರುತ್ತಾಳಾ ಇಲ್ವಾ ಅಂತ, ಅಥವಾ ಅತ್ತೆ ಸತ್ತ ನಂತರವೇ ಬರುತ್ತಾಳಾ ಎಂದು ಕಪಿಲ್ನ ಹೆಂಡತಿ ವ್ಯಂಗ್ಯವಾಗಿ ಕೇಳಿದಳು. ಆಗ ಕಪಿಲ್ ತನ್ನ ತಾಯಿಗೆ, ನೋಡಮ್ಮ, ಆ ಚರಿತ್ರಹೀನ ಹುಡುಗಿ ಬರುತ್ತಾಳೋ ಇಲ್ಲವೋ ನನಗೆ ಗೊತ್ತಿಲ್ಲ. ಅವಳನ್ನು ನೋಡಬೇಕೆಂಬ ಆಸಕ್ತಿಯೂ ನನಗಿಲ್ಲ. ನನಗೆ ಬರಬೇಕಾಗಿರೋದು ಈ ಜಮೀನು ಮತ್ತು ಅಂಗಡಿ ಮಾತ್ರ. ನಿಮ್ಮ ಗಂಡ ಚಂದ್ರಮೋಹನ್ ಅವನೆಲ್ಲ ಆ ಓಡಿ ಹೋದ ಹುಡುಗಿಯ ಹೆಸರಿಗೆ ಬರೆದು ಹೋಗಿದ್ದಾರೆ ಅಂತ ಹೇಳಿದನು. ತನ್ನ ಅಣ್ಣನ ಮಾತುಗಳನ್ನು ಕೇಳಿ ಹೇಮಾಳ ಮನಸ್ಸು ಕಲುಕಿತು. ಈಗಲೇ ಹೋಗಿ ಕಪಿಲ್ನ ಕೆನ್ನೆಗೆ 2 ಏಟು ಬಾರಿಸಬೇಕೆಂದು ಅವಳಿಗೆ ಅನಿಸಿತು. ಆದರೆ ತಾನು ಒಬ್ಬಳೇ ಇದ್ದ ಕಾರಣ ಏನು ಮಾಡುವುದು ಸರಿಯಲ್ಲ ಎಂದುಕೊಂಡು ಮೌನವಾಗಿ ಅಲ್ಲಿಂದ ಹೊರಬಂದಳು. ಗಲ್ಲಿಯಿಂದ ಹೊರಗೆ ಬಂದು ಅವಳು ತನ್ನ ಮೈದುನ ಸಂತೋಷ್ಗೆ ಫೋನ್ ಮಾಡಿ ತನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗುವಂತೆ ಕೇಳಿದಳು.
ಸ್ವಲ್ಪ ಹೊತ್ತಿನ ನಂತರ ಸಂತೋಷ್ ಹೇಮಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ಮಾವನ ಮನೆ ತಲುಪಿದ ಕೂಡಲೇ ಹೇಮಾ ತನ್ನ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು. ಹೇಮಾಳ ಈ ಸ್ಥಿತಿಯನ್ನ ನೋಡಿ ಅವಳ ಮಾವ ಚಿಂತೆಯಿಂದ, ಸೊಸೆ, ನಿನ್ನ ಅಪ್ಪನ ಅಗಲಿಕೆಯ ದುಃಖ ನಮಗೂ ತುಂಬ ಇದೆ. ನಾನು ಅವರ ಜಾಗವನ್ನು ತುಂಬಲಾರೆ. ಆದರೆ ನಾನು ನಿನ್ನ ಅಪ್ಪನಂತೆಯೇ ಇದ್ದೇನೆ. ಏನಾಯ್ತು ಸೊಸೆ, ಮುಖ ಇಷ್ಟು ಮಂಕಾಗಿರೋದು ಏಕೆ? ಇಲ್ಲಿ ಬಾ, ಕುಳಿತುಕೋ ಅಂತ ಹೇಳಿದರು. ಅವಳ ಅತ್ತೆ ಕೂಡ ಹೇಳಿದರು, ಹೌದು ಸೊಸೆ, ಇಲ್ಲಿ ಕುಳಿತುಕೋ ಅಂತ. ಹಾ ಅತ್ತೆ, ನಾನು ಸ್ವಲ್ಪ ಫ್ರೆಶ್ ಆಗಿ ಬರುತ್ತೇನೆ ಎಂದು ಹೇಳಿ ಹೇಮಾ ಬಾತ್ರೂಮ್ ಹೋದಳು. ಆದರೆ ಕಪಿಲ್ ಹೇಳಿದ ಮಾತುಗಳು ಅವಳ ಕಣ್ಣ ಮುಂದೆ ತಿರುಗುತ್ತಲೇ ಇದ್ದವು. ಓಡಿ ಹೋದ ಹುಡುಗಿ, ಚರಿತ್ರಹೀನ, ಜಮೀನಿನ ಕಾಗದಗಳು. ಈ ಮಾತುಗಳು ಅವಳ ಮನಸ್ಸನ್ನು ಇನ್ನಷ್ಟು ನೋಯಿಸುತ್ತಿದ್ದವು. ಫ್ರೆಶ್ ಆಗಿ ಹೊರಗೆ ಬಂದಾಗ ಅವಳ ಅತ್ತೆ ಚಹಾ ಮಾಡಿ ತಂದಿದ್ದರು. ಚಹಾ ಕುಡಿಯುತ್ತಾ ಹೇಮಾ ಇಂದು ತನ್ನ ಅಣ್ಣನ ಬಾಯಿಂದ ಕೇಳಿದ ಎಲ್ಲ ಮಾತುಗಳನ್ನು ತನ್ನ ಅತ್ತೆ ಮಾವನಿಗೆ ಹೇಳಿದಳು. ಅದನ್ನು ಕೇಳಿ ಇಬ್ಬರು ಕೋಪದಿಂದ ಉರಿಬಿದ್ದರು. ನೀನು ಚಿಂತಿಸಬೇಡ ಹೇಮಾ, ನಿನ್ನ ಈ ಮಾವ ನಿನ್ನ ಜೊತೆ ಇದ್ದಾನೆ ಎಂದು ಅವಳ ಮಾವ ಧೈರ್ಯ ತುಂಬಿದರು. ಅವರು ಮುಂದುವರೆದು, ಕೆಲವು ದಿನಗಳ ಹಿಂದೆ ನಾನು ಚಂದ್ರಮೋಹನ್ ಅವರನ್ನು ಆಸ್ಪತ್ರೆಯಲ್ಲಿ ನೋಡಿದ್ದೆ. ಅವರು ನನಗೆ ಏನೋ ಹೇಳಬೇಕೆಂದು ಬಯಸಿದಂತೆ ಕಾಣುತ್ತಿದ್ದರು. ಆದರೆ ಕಪಿಲ್ ಅವರ ಜೊತೆ ಇದ್ದ ಕಾರಣ ಮಾತನಾಡಲು ಆಗಲಿಲ್ಲ. ಅವರು ತುಂಬ ದುರ್ಬಲರಾಗಿದ್ದರು. ಕಪಿಲ್ನ ಸಹಾಯದಿಂದಲೇ ನಡೆಯುತ್ತಿದ್ದರು ಅಂತ ಹೇಳಿದರು. ಹೇಮಾಳ ಮಾವ ಈ ಮಾತುಗಳನ್ನು ಹೇಳುತ್ತಿದ್ದಾಗಲೇ ಹೇಮಾಳ ಫೋನ್ ಮೊಳಗಿತು. ನೋಡಿದಾಗ ಅದು ಅವಳ ಅಣ್ಣ ಕಪಿಲ್ನ ನಂಬರೇ ಆಗಿತ್ತು. ಹೇಮಾ ಫೋನ್ ಎತ್ತಿದಾಗ ಅತ್ತಿನಿಂದ ಅವಳ ತಾಯಿಯ ಧ್ವನಿ ಕೇಳಿಸಿತು. ಮಗಳೇ ಹೇಮಾ, ನಾನು ಮಾತನಾಡುತ್ತಿದ್ದೇನೆ, ನಿನ್ನ ತಾಯಿ. ಮತ್ತೆ ಮತ್ತೆ ಫೋನ್ ಮಾಡುತ್ತಿರುವುದಕ್ಕೆ ಕ್ಷಮಿಸು. ಆದರೆ ಕೇಳದೇ ಇರಲಾಗಲಿಲ್ಲ ಮಗಳೇ. ಹೌದು, ನೀನು ಬರುತ್ತಿದ್ದೀಯಲ್ಲವೇ ಅಂತ. ಹೌದು ಅಮ್ಮ, ನಾನು ಬರುತ್ತಿದ್ದೇನೆ ಎಂದು ಹೇಳಿ ಹೇಮಾ ಫೋನ್ ಇಟ್ಟಳು. ನಂತರ ತನ್ನ ಮಾವನ ಕಡೆ ನೋಡಿ, ಮಾವನವರೇ, ನಾನು ಅಲ್ಲಿ ಹೋಗಲೇಬೇಕು. ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡುತ್ತಾ ಇಲ್ಲಿ ಕುಳಿತುಕೊಳ್ಳಲು ಆಗುವುದಿಲ್ಲ ಅಂತ ಹೇಳಿದಳು. ಹೌದು ಸೊಸೆ, ನೀನು ಸಂತೋಷನ ಕಾರಣ ತೆಗೆದುಕೊಂಡು ಹೋಗು. ಏನಾದರೂ ಸಹಾಯ ಬೇಕಾದರೆ ನನಗೆ ಫೋನ್ ಮಾಡು ಎಂದು ಅವಳ ಮಾವ ಹೇಳಿದರು. ಸರಿ ಮಾವ ಎಂದು ಹೇಳಿ ಹೇಮಾ ತನ್ನ ಮೈದುನ ಕಾರಣ ತೆಗೆದುಕೊಂಡು ನೇರವಾಗಿ ತನ್ನ ತವರು ಮನೆಗೆ ಹೊರಟಳು. ಅಮ್ಮನ ಸ್ಥಿತಿಯ ಬಗ್ಗೆ ಯೋಚಿಸುತ್ತಾ ಅವಳ ಮನಸ್ಸಿನಲ್ಲಿ ವಿಚಿತ್ರವಾದ ಆತಂಕ ಶುರುವಾಯಿತು. ಕಣ್ಣ ಮುಂದೆ ಮತ್ತೆ ಮತ್ತೆ ಕಪಿಲ್ನ ಮುಖವೇ ಬರುತ್ತಿತ್ತು. ಅದು ಅವನು ಹೇಗೆ ಅಮ್ಮನಿಗೆ ಬೈಯುತ್ತಿದ್ದನು ಎಂಬುದು ನೆನಪಾಗುತ್ತಿತ್ತು. ಅಷ್ಟರಲ್ಲಿ ಹೇಮಾಳಿಗೆ ನೆನಪಾಯಿತು, ಅಮ್ಮ ಬಹುಶಃ ಏನು ತಿಂದಿರಲಿಕ್ಕಿಲ್ಲ ಅಂತ. ಅದಕ್ಕಾಗಿ ಅವಳು ಹೊರಗಿನಿಂದ ಸ್ವಲ್ಪ ತಿಂಡಿ ಪ್ಯಾಕ್ ಮಾಡಿಸಿಕೊಂಡು ನೇರವಾಗಿ ತವರು ಮನೆಗೆ ತಲುಪಿದಳು. ಅಲ್ಲಿ ಹೋಗಿ ಡೋರ್ ಬೆಲ್ ಒತ್ತಿದಳು. ಸ್ವಲ್ಪ ಸಮಯದ ನಂತರ ಸುಮಾರು 16-17 ವರ್ಷದ ಒಬ್ಬ ಹುಡುಗಿ ಬಂದು ಬಾಗಿಲು ತೆರೆದಳು. ಸ್ವಲ್ಪ ಹೊತ್ತು ಹೇಮಾ ಯೋಚನೆಯಲ್ಲೇ ಬಿದ್ದಳು. ಇವಳು ಯಾರು ಇರಬಹುದು ಅಂತ. ಅಷ್ಟರಲ್ಲಿ ಒಳಗಿನಿಂದ ಧ್ವನಿ ಕೇಳಿಸಿತು. ಅಯ್ಯೋ ಮಂಜು, ಗೇಟ್ ಬಳಿ ಯಾರು ಇದ್ದಾರೆ ಅಂತ. ಅಕ್ಕ, ಯಾರೋ ಅಕ್ಕ ಬಂದಿದ್ದಾರೆ, ಆದರೆ ಏನು ಮಾತನಾಡುತ್ತಿಲ್ಲ ಅಂತ ಹುಡುಗಿ ಹೇಳಿದಳು. ಅಷ್ಟರಲ್ಲಿ ಒಬ್ಬ ಮಹಿಳೆ ಅಲ್ಲಿಗೆ ಬಂದು ಹೇಮಾಳನ್ನ ನೋಡಿ, ಹೇಳಿ, ನೀವು ಯಾರನ್ನ ಭೇಟಿ ಮಾಡಬೇಕು ಅಂತ ಕೇಳಿದಳು. ಹೇಮಾ ನಿಧಾನ ಸ್ವರದಲ್ಲಿ, ನಾನು ಹೇಮಾ ಅಂತ ಹೇಳಿದಳು. ಅಯ್ಯೋ ಸರಿ ಅಕ್ಕ, ಕ್ಷಮಿಸಿ, ನಾನು ನಿಮ್ಮನ್ನ ಎಂದೂ ನೋಡಿರಲಿಲ್ಲ, ಅದಕ್ಕಾಗಿ ಗುರುತಿಸಲಿಲ್ಲ. ನಾನು ಯಮುನಾ, ಕಪಿಲ್ನ ಹೆಂಡತಿ, ಅಂದರೆ ನಿಮ್ಮ ಅತ್ತಿಗೆ, ಮತ್ತು ಇವಳು ಮಂಜು, ನನ್ನ ತಂಗಿ ಎಂದು ಹೇಳಿ ಯಮುನಾ ನಗುತ್ತಾ, ಬನ್ನಿ ಅಕ್ಕ, ಒಳಗೆ ಬನ್ನಿ ಎಂದಳು. ಆಮೇಲೆ ಅವಳು ಹೇಮಾಳನ್ನ ಒಳಗೆ ತನ್ನ ಕೋಣೆಗೆ ಕರೆದುಕೊಂಡು ಹೋದಳು. ಅಲ್ಲಿ ಈಗಾಗಲೇ ಕೆಲವು ಜನ ಕುಳಿತಿದ್ದರು. ಯಮುನಾ ಎಲ್ಲರ ಪರಿಚಯ ಮಾಡಿಸುತ್ತಾ, ಅಕ್ಕ, ಇವರು ನನ್ನ ಅಮ್ಮ ಅಪ್ಪ, ಇವನು ನನ್ನ ತಮ್ಮ ಮಲ್ಲು, ಮತ್ತು ಮಂಜು ನಿಮ್ಮನ್ನು ಈಗಾಗಲೇ ಭೇಟಿಯಾಗಿದ್ದಾಳೆ ಅಂತ ಹೇಳಿದಳು. ಆದರೆ ಹೇಮಾ ಅವರಿಗೆ ಯಾವುದೇ ಗಮನ ಕೊಡಲಿಲ್ಲ. ಅವಳಿಗೆ ತನ್ನ ಅಮ್ಮನನ್ನ ನೋಡಬೇಕು ಅನ್ನುವ ಆಸೆ ಮಾತ್ರ ಇದ್ದಿತು. ಪಾಪ ಅಮ್ಮ ಯಾವ ಸ್ಥಿತಿಯಲ್ಲಿ ಇರಬಹುದು ಎಂಬ ಚಿಂತೆಯಲ್ಲಿ ಅವಳು ಇದ್ದಳು. ಸ್ವಲ್ಪ ಹೊತ್ತಿನ ನಂತರ ಹೇಮಾ ಅಮ್ಮನನ್ನ ಭೇಟಿಯಾಗಬೇಕೆಂದು ಹೇಳಿದಳು. ಆಗ ಯಮುನಾ ತನ್ನ ತಂಗಿ ಮಂಜುಗೆ ಕಣ್ಣಿನ ಸನ್ನೆ ಮಾಡಿದಳು. ಮಂಜು ಹೇಮಾಳನ್ನು ಅವಳ ತಾಯಿ ಪದ್ಮಲತಾ ಅವರ ಕೋಣೆಗೆ ಕರೆದುಕೊಂಡು ಹೋದಳು. ಅಮ್ಮನನ್ನ ನೋಡುತ್ತಿದ್ದಂತೆಯೇ ಹೇಮಾ ಬೆಚ್ಚಿಬಿದ್ದಳು. ಇಷ್ಟು ವರ್ಷಗಳ ನಂತರ ತಾಯಿಯನ್ನ ಕಂಡ ಕೂಡಲೇ ಅವಳು ತನ್ನ ಭಾವನೆಗಳನ್ನು ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ತಾಯಿಯನ್ನು ಬಿಗಿಯಾಗಿ ಅಪ್ಪಿಕೊಂಡು, ಅಮ್ಮ, ಅಪ್ಪಾಜಿ ನಮ್ಮನ್ನ ಬಿಟ್ಟು ಹೋಗಿಬಿಟ್ಟರು ಎಂದು ಜೋರಾಗಿ ಅತ್ತಳು. ಇಷ್ಟು ದಿನಗಳ ನಂತರ ಮಗಳನ್ನ ನೋಡಿದ ತಾಯಿಯು ಅಳುತ್ತಲೇ ನೆಲದ ಮೇಲೆಯೇ ಕುಳಿತು ಬಿಟ್ಟಳು. ತಾಯಿಯ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ನೋವು ಕಾಣಿಸುತ್ತಿತ್ತು. ಅಪ್ಪಾಜಿ ಸತ್ತ ದುಃಖ ಮಾತ್ರವಲ್ಲ, ಅದರ ಹಿಂದೆ ಇನ್ನೂ ಅನೇಕ ಕಷ್ಟಗಳು ಅಡಗಿದ್ದವು ಎಂಬುದು ಅವಳ ಅಳುವಿನಿಂದಲೇ ಸ್ಪಷ್ಟವಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಹೇಮಾಳ ತಮ್ಮ ಕಪಿಲ್ ಕೊಠಡಿಗೆ ಬಂದನು. ಹೇಮಾ, ಅಪ್ಪ ಇನ್ನೂ ಇಲ್ಲ ಎಂದು ಹೇಳುತ್ತಾ ಅವನು ಕೂಡ ಅಳುತ್ತಲೇ ತಾಯಿಯನ್ನ ಅಪ್ಪಿಕೊಂಡನು. ಸ್ವಲ್ಪ ಹೊತ್ತಿನ ಹಿಂದೆ ಕಂಡ ಕಪಿಲ್ ಮತ್ತು ಈಗ ಕಾಣಿಸುತ್ತಿರುವ ಕಪಿಲ್ನ ನಡುವೆ ತುಂಬಾ ವ್ಯತ್ಯಾಸ ಕಂಡು ಹೇಮಾ ಬೆರಗಾದಳು. ಬೆಳಗ್ಗೆ ತಾಯಿಯ ಮೇಲೆ ಕೋಪದಿಂದ ಮಾತನಾಡುತ್ತಿದ್ದ ಕಪಿಲ್ ಈಗ ತಾಯಿಯನ್ನ ಅಪ್ಪಿಕೊಂಡು ಅಳುತ್ತಿದ್ದ. ಅವಳ ಜೊತೆ ತುಂಬಾ ಪ್ರೀತಿಯಿಂದ ಮಾತನಾಡುತ್ತಿದ್ದ. ನೀನು ಇಲ್ಲಿ ಏಕೆ ನಿಂತಿದ್ದೀಯಾ? ಹೋಗು, ಹೇಮಾಳಿಗಾಗಿ ಬಿಸಿ ಬಿಸಿ ತಿಂಡಿ ತೆಗೆದುಕೊಂಡು ಬಾ. ಇಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ದಾಳೆ, ತುಂಬಾ ದಣದಿರುತ್ತಾಳೆ ಎಂದು ಕಪಿಲ್ ಯಮುನಾಳಿಗೆ ಹೇಳಿದನು. ಅಯ್ಯೋ, ಹೇಳುವುದೇ ಮರೆತು ಹೋಯಿತು.
ಇವಳು ಯಮುನಾ, ನನ್ನ ಹೆಂಡತಿ, ಅಂದರೆ ನಿನ್ನ ಅತ್ತಿಗೆ ಎಂದು ಕಪಿಲ್ ಪರಿಚಯ ಮಾಡಿಸಿದನು. ಅದಕ್ಕೆ ಹೇಮಾ ತನ್ನ ಕೈಯಲ್ಲಿದ್ದ ಚೀಲವನ್ನು ತೋರಿಸುತ್ತಾ, ಬೇಡ, ಏನನ್ನೂ ತರಬೇಕಾಗಿಲ್ಲ, ನಾನು ತಿನ್ನುವ ಸಾಮಾನುಗಳನ್ನು ನನ್ನ ಜೊತೆಗೆ ತಂದಿದ್ದೇನೆ ಎಂದಳು. ಅದನ್ನು ಕೇಳಿದ ಕಪಿಲ್, ಅಂದರೆ ಇನ್ನೂ ನೀನು ನಮ್ಮನ್ನು ಕ್ಷಮಿಸಿಲ್ಲ ಅಲ್ವಾ ಹೇಮಾ? ನಮ್ಮ ತಪ್ಪುಗಳಿಗೆ ನಾವು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ಗೊತ್ತಿಲ್ಲದೆ ನಾನು ನಿನಗೆ ತುಂಬ ನೋವು ಕೊಟ್ಟಿದ್ದೆ. ಅಮ್ಮ, ನೀವು ಏನಾದರೂ ಹೇಳಿ ಎಂದನು. ಆಗ ಪದ್ಮಲತಾರು, ಮಗಳೇ, ಅಷ್ಟು ದೂರದಿಂದ ಬಂದಿದ್ದೀಯಾ, ಸ್ವಲ್ಪ ಏನಾದರೂ ತಿಂದು ಚಹಾ ಕುಡಿ ಅಂತ ಹೇಳಿದರು. ತಾಯಿಯ ಮಾತು ಕೇಳಿ ಹೇಮಾ ಮೌನವಾಗಿ ಒಪ್ಪಿಗೆ ಸೂಚಿಸಿದಳು. ನಂತರ ಯಮುನಾ ಅಡಿಗೆ ಮನೆಗೆ ಅಡಿಗೆ ಮಾಡಲು ಹೋದಳು. ಕಪಿಲ್ ಕೂಡ ಅವಳ ಹಿಂದೆ ಹೋದ. ಈಗ ಕೊಠಡಿಯಲ್ಲಿ ಹೇಮಾ ಮತ್ತು ಅವಳ ತಾಯಿ ಮಾತ್ರ ಉಳಿದರು. ಎಲ್ಲರೂ ಹೊರಗೆ ಹೋದ ತಕ್ಷಣ ಹೇಮಾ, ಅಮ್ಮ, ಅಪ್ಪಾಜಿಗೆ ಏನಾಯಿತು? ಅವರು ಎಲ್ಲವನ್ನೂ ನನ್ನ ಹೆಸರಿಗೆ ಏಕೆ ಬರೆದರು? ಇಷ್ಟು ವರ್ಷಗಳಲ್ಲಿ ನೀವು ಯಾರೂ ನನಗೆ ಫೋನ್ ಕೂಡ ಮಾಡಲಿಲ್ಲ. ಕಪಿಲ್ನ ಮದುವೆಗೂ ನನ್ನನ್ನು ಕರೆಯಲಿಲ್ಲ, ಏಕೆ ಅಮ್ಮ? ಹೀಗೆ ಹೇಮಾ ಒಂದರ ಹಿಂದೆ ಒಂದಾಗಿ ಹಲವು ಪ್ರಶ್ನೆಗಳನ್ನು ಕೇಳಿದಳು. ಅಕಸ್ಮಾತ್ ತಾಯಿಯ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹರಿಯತೊಡಗಿತು. ಹೇಮಾ, ನನ್ನ ಮಗಳೇ, ನಮ್ಮನ್ನು ಕ್ಷಮಿಸು ಮಗುವೆ. ನಿನ್ನ ಅಪ್ಪಾಜಿ ನಮ್ಮನ್ನು ಬಿಟ್ಟು ಹೋದರು. ಈಗ ನನಗೆ ಆಸರೆಯಾಗಿರೋರು ಯಾರು? ಈ 2 ತುಂಡು ಜಮೀನು ನಮ್ಮ ಮನೆಯನ್ನೇ ನಾಶ ಮಾಡಿಬಿಟ್ಟವು. ಇದೇ ಎಲ್ಲವೂ ಕಳೆದು ಹೋಗುವಂತೆ ಮಾಡಿತು. ಆದ್ದರಿಂದ ಮಗಳೇ, ಈ ಎಲ್ಲವನ್ನ ಕಪಿಲ್ಗೆ ಕೊಟ್ಟು ಬಿಡು ಮತ್ತು ನನ್ನನ್ನು ನಿನ್ನ ಜೊತೆಗೆ ಕರೆದುಕೊಂಡು ಹೋಗು ಎಂದು ತಾಯಿ ತನ್ನ ಮನದ ನೋವನ್ನು ಹೊರಹಾಕಿದಳು. ಅದನ್ನು ಕೇಳಿದ ಹೇಮಾ ತಾಯಿಯ ಕಣ್ಣೀರು ಒರೆಸುತ್ತಾ, ಅಮ್ಮ, ನೀವು ಚಿಂತಿಸಬೇಡಿ, ಈಗ ನಾನು ಬಂದಿದ್ದೇನೆ. ಇಂದು ಬೆಳಗ್ಗೆ ಕಪಿಲ್ ನಿಮ್ಮ ಜೊತೆ ಹೇಗೆ ಮಾತನಾಡುತ್ತಿದ್ದನು ಅನ್ನುವುದನ್ನು ನಾನು ಎಲ್ಲವನ್ನ ಕೇಳಿದ್ದೇನೆ ಎಂದಳು. ಅದನ್ನು ಹೇಳುವಾಗ ಹೇಮಾ ತುಂಬ ದುಃಖಗೊಂಡಳು. ಆಗ ಪದ್ಮಲತಾ ಅವರು ನಿಧಾನವಾಗಿ ಹೇಳಲು ಆರಂಭಿಸಿದರು. ಮಗಳೇ, ನಿನ್ನ ಮದುವೆಯ ನಂತರ ನಿನ್ನನ್ನು ಮನೆಯಿಂದ ಹೊರಹಾಕಿದ ದಿನ ನಿನ್ನ ಅಪ್ಪಾಜಿ ಮತ್ತು ಕಪಿಲ್ ನಡುವೆ ಭಾರೀ ಜಗಳ ಆಯಿತು. ನಿನ್ನ ಅಪ್ಪಾಜಿ ಈ ಸಂಬಂಧಕ್ಕೆ ವಿರೋಧಿಯಾಗಿರಲಿಲ್ಲ. ಅವರು ನಿನ್ನನ್ನು ಮತ್ತೆ ಮನೆಗೆ ಕರೆತರಬೇಕೆಂದು ಬಯಸುತ್ತಿದ್ದರು. ಅವರು ಕಪಿಲ್ಗೆ ತುಂಬ ಬಾರಿ ಹೇಳಿದರು, ನನ್ನ ಮಗಳು ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿಕೊಂಡ ನಂತರ ಮದುವೆಯಾಗಿದ್ದಾಳೆ. ತನ್ನ ಇಷ್ಟದ ಹುಡುಗನನ್ನು ಮದುವೆಯಾಗುವುದು ಯಾವ ತಪ್ಪಿಲ್ಲ. ನೀನು ಅವಳ ಮಾತು ಕೇಳದ ಕಾರಣವೇ ಅವಳು ಕೋರ್ಟ್ ಮ್ಯಾರೇಜ್ ಮಾಡಿಕೊಂಡಿದ್ದಾಳೆ. ಇಲ್ಲವಾದರೆ ಅವಳು ನಮಗೆ ಮೊದಲೇ ಹೇಳಿದ್ದಳು. ಇದರಲ್ಲಿ ಅವಳ ಯಾವುದೇ ತಪ್ಪಿಲ್ಲ ಎಂದು. ಆದರೆ ಕಪಿಲ್ ಕೋಪದಿಂದ ಅಪ್ಪಾಜಿಯ ಮೇಲೆ ಕೂಗಿ, ಈ ಮನೆಯಲ್ಲಿ ಇರಬೇಕಾದರೆ ಆ ಗೌರವವಿಲ್ಲದ ಹುಡುಗಿ ಜೊತೆ ನಿಮಗೆ ಯಾವ ಸಂಬಂಧವೂ ಇರಬಾರದು. ಇಲ್ಲವಾದರೆ ನಿಮ್ಮಿಬ್ಬರನ್ನು ಈಗಲೇ ಮನೆಯಿಂದ ಹೊರಹಾಕುತ್ತೇನೆ ಎಂದನು. ಅದನ್ನು ಕೇಳಿ ನಿನ್ನ ಅಪ್ಪಾಜಿ ಮೌನವಾಗಿ ಬಿಟ್ಟರು. ಅದಾದ ನಂತರ ಕೆಲವು ದಿನಗಳು ಎಲ್ಲವೂ ಸರಿಯಾಗಿದ್ದವು. ಆದರೆ ಒಂದು ದಿನ ನಿನ್ನ ಅಪ್ಪಾಜಿಗೆ ನಿನ್ನ FD ಹಣ ಸಿಕ್ಕ ನಂತರ ಮನೆಯಲ್ಲಿ ಮತ್ತೆ ಜಗಳ ಶುರುವಾಯಿತು. ಕಪಿಲ್ ಆ ಹಣವನ್ನು ತನ್ನ ಖಾತೆಗೆ ಹಾಕಿಸಿಕೊಳ್ಳಬೇಕೆಂದಿದ್ದ. ಆದರೆ ನಿನ್ನ ಅಪ್ಪಾಜಿ ಆ ಹಣವನ್ನು ನಿನಗಾಗಿ ಉಳಿಸಬೇಕೆಂದಿದ್ದರು. ಈ ವಿಷಯಕ್ಕೆ ಹಲವಾರು ದಿನಗಳ ಕಾಲ ಇಬ್ಬರ ನಡುವೆ ವಾದ ವಿವಾದ ನಡೆಯಿತು. ಕೊನೆಗೆ ನಿನ್ನ ಅಪ್ಪಾಜಿ ನಿನ್ನ ಹೆಸರಿನಲ್ಲಿ ಒಂದು ಅಂಗಡಿ ಖರೀದಿಸಿದರು. ನಾನು ಕೂಡ ಅವರನ್ನು ತುಂಬ ಸಮಾಧಾನ ಪಡಿಸಿದ್ದೆ. ಹೇಮಾ ತನ್ನ ಮನೆಯಲ್ಲಿ ಸಂತೋಷವಾಗಿದ್ದಾಳೆ. ಏನಾದರೂ ಮಾಡಬೇಕೆಂದರೆ ಕಪಿಲ್ ಹೆಸರಿನಲ್ಲಿ ಮಾಡಿ ಎಂದು. ಆದರೆ ಅವರು ಹೇಳಿದರು, ಈ ಮನೆ ಮತ್ತು ಒಂದು ಜಾಗ ಈಗ ನನ್ನ ಹೆಸರಿನಲ್ಲಿ ಇವೆ. ಆದರೆ ನಾನು ಸತ್ತ ನಂತರ ಎಲ್ಲವೂ ಮಗನಿಗೆ ಹೋಗುತ್ತದೆ ಅಂತ. ಆದರೆ ಆಸೆ ಅನ್ನುವುದು ತುಂಬ ದೊಡ್ಡ ವಿಷಯ ಮಗಳೇ. ಕಪಿಲ್ನ ಮನಸ್ಸಿನಲ್ಲಿ ಲೋಭ ತುಂಬಿಕೊಂಡಿದೆ ಎಂದರು. ಒಂದು ದಿನ ಕಪಿಲ್ ನಿನ್ನ ಅಪ್ಪಾಜಿಯ ಮೇಲೆ ಕೈ ಕೂಡ ಎತ್ತಿದನು. ಆ ದಿನದಿಂದ ನಿನ್ನ ಅಪ್ಪಾಜಿ ಎಂದಿಗೂ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿಲ್ಲ. ಒಂದಾದ ಮೇಲೆ ಒಂದು ಕಾಯಿಲೆಗಳು ಅವರನ್ನು ಕಾಡತೊಡಗಿದವು. ನಂತರ ಒಂದು ದಿನ ಕಪಿಲ್ ಯಮುನಾ ಜೊತೆ ಮದುವೆಯ ಮಾತು ಆರಂಭಿಸಿದನು. ಆಗ ನಿನ್ನ ಅಪ್ಪಾಜಿ ಅವರ ಬಗ್ಗೆ ವಿಚಾರಿಸಿದರು. ಆದರೆ ಯಮುನಾ ಮತ್ತು ಅವಳ ಮನೆಯವರ ಬಗ್ಗೆ ಯಾರೂ ಒಳ್ಳೆಯ ಅಭಿಪ್ರಾಯ ಹೇಳಲಿಲ್ಲ. ಅವರು ನಮ್ಮ ಜಮೀನು ಮತ್ತು ಆಸ್ತಿಯನ್ನು ನೋಡಿ ಮಾತ್ರ ಸಂಬಂಧ ಬೆಳೆಸಲು ಬಯಸುತ್ತಿದ್ದರು. ಯಮುನಾಳ ನಡೆನುಡಿಯೂ ಸರಿಯಾಗಿಲ್ಲ ಎಂದು ಎಲ್ಲರೂ ಹೇಳಿದರು. ನಿನ್ನ ಅಪ್ಪಾಜಿ ಈ ವಿಷಯಗಳನ್ನು ಕಪಿಲ್ಗೆ ಹೇಳಿದಾಗ ಅವನು ಯಾವುದನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಆಗ ನಿನ್ನ ಅಪ್ಪಾಜಿ ಹೇಳಿದರು, ಹೇಮಾ ಲವ್ ಮ್ಯಾರೇಜ್ ಮಾಡಿಕೊಂಡಾಗ ಮಾತ್ರ ನಿನಗೆ ಮನೆಯ ಗೌರವ ನೆನಪಾಗಿತ್ತೆ. ಹಾಗಾದರೆ ಈಗ ಮನೆಯ ಗೌರವ ಹಾಳಾಗುವುದಿಲ್ಲವೇ ಎಂದು ನಿನ್ನ ಅಪ್ಪಾಜಿ ಕೇಳಿದ್ದರು. ಆದರೆ ಅದಾಗಲೇ ಕಪಿಲ್ ಯಮುನಾಳ ಪ್ರೀತಿಯಲ್ಲಿ ಸಂಪೂರ್ಣ ಅಂಧನಾಗಿದ್ದನು. ಅವಳ ವಿರುದ್ಧ ಒಂದು ಮಾತನ್ನು ಕೇಳಲು ಅವನಿಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿ ಒಂದು ದಿನ ಮತ್ತೆ ಅವನು ನಿನ್ನ ಅಪ್ಪಾಜಿಯ ಮೇಲೆ ಕೈ ಎತ್ತಿದನು. ಅಳುತ್ತಲೇ ಪದ್ಮಲತಾ ತಮ್ಮ ಮಗನ ಎಲ್ಲ ಸತ್ಯವನ್ನ ಹೇಮಾಳಿಗೆ ಹೇಳಿಬಿಟ್ಟರು. ಇದನ್ನೆಲ್ಲ ಕೇಳಿ ಹೇಮಾಳ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಓಡಾಡತೊಡಗಿದವು. ಅವಳು ತನ್ನನ್ನು ತುಂಬ ಅಸಹಾಯಕಳಾಗಿ ಅನುಭವಿಸುತ್ತಿದ್ದಳು. ಒಬ್ಬ ತಂದೆಯ ಮೇಲೆ ಕೈ ಎತ್ತುವುದು ಯಾವ ಧರ್ಮ? ನನ್ನ ಮದುವೆಯಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ನೋಡಿದವನು ತಾನೇನು ಮಾಡಿದ್ದಾನೆ ಎಂದು ಅವಳು ಮನಸ್ಸಿನಲ್ಲೇ ಯೋಚಿಸುತ್ತಿದ್ದಳು. ಈಗ ಅವಳಿಗೆ ಕಪಿಲ್ ಮೇಲೆ ಭಾರಿ ಕೋಪ ಬರುತ್ತಿತ್ತು. ಅಮ್ಮ, ಈಗ ಅವರು ನನ್ನ ಮುಂದೆ ಒಳ್ಳೆಯವರಂತೆ ನಟಿಸಿದರೆ ಇಬ್ಬರ ಮುಖಕ್ಕೆ ಬಾರಿಸಿಬಿಡುತ್ತೇನೆ. ಎಷ್ಟು ಕೆಟ್ಟ ಜನರು ಇವರು ಎಂದು ಹೇಮಾ ಕೋಪದಿಂದ ಹೇಳಿದಳು. ಹೌದು ಹೌದು, ಈಗ ನಿನಗೆ ನಾವು ಕೆಟ್ಟವರಾಗಿ ಕಾಣುತ್ತೇವೆ, ಏಕೆಂದರೆ ಈಗ ಎಲ್ಲ ಸತ್ಯವೂ ಗೊತ್ತಾಗಿದೆ ಅಲ್ಲವೇ ಎಂದು ಕಪಿಲ್ ಕೊಠಡಿಯ ಒಳ ಬರುತ್ತಾ ಹೇಳಿದನು.
ಮತ್ತು ನಾನು ನಿಮಗೆ ಹೇಳಿದ್ದಿಲ್ಲವಾ ಇವೆಲ್ಲ ಇವಳ ಎದುರು ಹೇಳಬೇಡಿ ಎಂದು ಅವನು ತಾಯಿಯ ಕಡೆ ಕೋಪದಿಂದ ನೋಡಿದನು. ಅಷ್ಟರಲ್ಲಿ ಕಪಿಲ್ ತನ್ನ ತಾಯಿಗೆ ಹೊಡೆಯಲು ಕೈ ಎತ್ತಿದನು. ಆದರೆ ಹೇಮಾ ಮಧ್ಯದಲ್ಲಿಯೇ ಅವನ ಕೈ ಹಿಡಿದು ತಡೆದಳು. ಅಯ್ಯೋ ವಾಹ್, ಈಗ ತುಂಬಾ ಧೈರ್ಯ ಬಂದಿದೆ ಅಲ್ವಾ ನಿನಗೆ? ಬರಲೇಬೇಕು. ಮನೆ ಬಿಟ್ಟು ಓಡಿ ಹೋಗಲು ಕೂಡ ಧೈರ್ಯ ಬೇಕಲ್ಲವೇ ಎಂದು ಕಪಿಲ್ ವ್ಯಂಗ್ಯವಾಗಿ ಹೇಳಿದನು. ಬಹಳ ಬುದ್ಧಿವಂತಿಕೆ ಬಂದಿದೆ ಅಲ್ವಾ ನಿಮಗೆ ಮೂವರಿಗೂ ಎಂದು ಹೇಮಾಳ ಕೈ ಬಿಡಿಸಿಕೊಂಡು ಕಪಿಲ್ ಕೋಪದಿಂದ ಹೇಳಿದನು. ನಂತರ ತನ್ನ ಹೆಂಡತಿ ಯಮುನಾಳಿಗೆ ಜೋರಾಗಿ ಕರೆದನು. ಯಮುನಾ, ಎಲ್ಲಿ ಸತ್ತು ಹೋಗಿದ್ದೀಯಾ? ಅದನ್ನು ಕೇಳುತ್ತಿದ್ದಂತೆ ಯಮುನಾ ಓಡುತ್ತಾ ಬಂದಳು. ಈ ಅಮ್ಮ ಮಗಳನ್ನ ಒಬ್ಬರನ್ನೊಬ್ಬರು ಒಂಟಿಯಾಗಿ ಬಿಡಬೇಡ ಎಂದು ನಾನು ಹೇಳಿದ್ದಿಲ್ಲವಾ? ಆದರೆ ನೀನು ಅದನ್ನೇ ಮಾಡಿದ್ದೀಯಾ. ಈ ಹಳೆಯ ಹೆಂಗಸು ಎಲ್ಲವನ್ನ ಹೇಳಿಬಿಟ್ಟಿದ್ದಾಳೆ ಎಂದು ಕಪಿಲ್ ಕೋಪದಿಂದ ಹೇಳಿದನು. ಪರವಾಗಿಲ್ಲ, ಇವತ್ತೇ ಈ ಇಬ್ಬರು ಅಮ್ಮ ಮಗಳನ್ನ ಈ ಕೊಠಡಿಯಲ್ಲಿ ಬಂದ್ ಮಾಡಿಬಿಡುತ್ತೇನೆ. ಈ ಬಾರಿ ಅವಳ ಮಗಳನ್ನ ಜೊತೆಗೆ ಹಸಿವಿನಿಂದ ಸಾಯಲು ಬಿಡುತ್ತೇನೆ ಎಂದು ಯಮುನಾ ಬಾಗಿಲು ಮುಚ್ಚಲು ಮುಂದೆ ಬಂದಳು. ಅಷ್ಟರಲ್ಲಿ ಅಕಸ್ಮಾತ್ ಗೇಟ್ ಬಳಿ ಯಾರೋ ತಟ್ಟಿದ ಶಬ್ದ ಕೇಳಿಸಿತು. ಅದನ್ನ ಕೇಳಿ ಎಲ್ಲರೂ ಬೆಚ್ಚಿಬಿದ್ದರು. ಎಲ್ಲರೂ ಒಳಗೆ ಹೋಗಿ ಕುಳಿತುಕೊಳ್ಳಿ ಎಂದು ಹೇಳಿ ಕಪಿಲ್ ಗೇಟ್ ಕಡೆ ಹೋದನು. ಗೇಟ್ ತೆರೆದ ತಕ್ಷಣ ಸಂತೋಷ್ ಪೊಲೀಸರ ಜೊತೆ ಒಳಗೆ ಬಂದನು. ಒಳಗೆ ಬಂದ ಕೂಡಲೇ ಅವನು ಅತ್ತಿಗೆ ಎಂದು ಜೋರಾಗಿ ಕರೆದನು. ಆಗ ಹೇಮಳಿಗೆ ಅರ್ಥವಾಯಿತು, ಹೀಗೆ ಸಂತೋಷ್ ತನ್ನ ಫೋನ್ ಆನ್ನಲ್ಲಿ ಇಟ್ಟುಕೊಳ್ಳಲು ಹೇಳಿದ್ದಾನೆ ಎಂದು. ಪೊಲೀಸರನ್ನ ನೋಡುತ್ತಿದ್ದಂತೆಯೇ ಕಪಿಲ್ ಬೆಚ್ಚಿಬಿದ್ದನು. ಏಕಾಏಕಿ ತನ್ನ ಜೊತೆ ಏನಾಗುತ್ತಿದೆ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಹೇಮಾ ಕೊಠಡಿಯಿಂದ ಹೊರಬಂದು ಪೊಲೀಸರ ಕಡೆ ನೋಡಿ, ಹೌದು ಇನ್ಸ್ಪೆಕ್ಟರ್ ಸರ್, ಇಂದು ಎಲ್ಲವೂ ಸರಿಯಾಗಿದೆ. ಆದರೆ ಬಹುಶಃ ನಾಳೆ ನಿಮ್ಮ ಅಗತ್ಯ ಬರಬಹುದು ಅಂತ ಹೇಳಿದಳು. ಹೀಗೆ ಹೇಳುತ್ತಾ ಅವಳು ಕಪಿಲ್ಗೆ ಎಚ್ಚರಿಕೆ ನೀಡಿದಳು. ನಂತರ ತಾಯಿಯ ಕಡೆ ತಿರುಗಿ, ಅಮ್ಮ ನೀವು ಕೂಡ ನನ್ನ ಜೊತೆ ಬನ್ನಿ ಎಂದಳು. ಆದರೆ ತಾಯಿ ಭಯದಿಂದ, ಬೇಡ ಮಗಳೇ, ನಾನು ಏನು ಮಾಡುತ್ತೇನೆ, ನೀನು ನಾಳೆ ಬೆಳಿಗ್ಗೆ ಬಾ ಎಂದಳು. ಆಮೇಲೆ ಹೇಮಾ ತನ್ನ ಪರ್ಸ್ ತೆಗೆದುಕೊಳ್ಳಲು ತಾಯಿಯ ಕೊಠಡಿಗೆ ಹೋದಳು. ಆಗ ಪದ್ಮಲತಾ ಅವಳ ಹಿಂದೆ ಒಳಗೆ ಬಂದು ಒಂದು ಪತ್ರವನ್ನ ಅವಳ ಕೈಗೆ ಕೊಟ್ಟು, ಇದು ನಿನ್ನ ಅಪ್ಪಾಜಿ ನಿನಗಾಗಿ ಬರೆದ ಪತ್ರ. ಆದರೆ ನಾನು ಅದನ್ನು ಎಂದಿಗೂ ಪೋಸ್ಟ್ ಮಾಡಲಿಲ್ಲ. ಈ ಪತ್ರ ಓದಿದರೆ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಅಂತ ಹೇಳಿದರು. ಹೇಮಾ ಶಾಂತವಾಗಿ ಆ ಪತ್ರವನ್ನು ತನ್ನ ಬ್ಯಾಗಿನಲ್ಲಿ ಇಟ್ಟುಕೊಂಡು, ಅಮ್ಮ ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ. ನಾನು ನಾಳೆ ಎಲ್ಲರ ಜೊತೆಗೆ ಬರುತ್ತೇನೆ ಮತ್ತು ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ಪರಿಹರಿಸುತ್ತೇನೆ ಎಂದು ಹೇಳಿ ಹೇಮಾ ಅಲ್ಲಿಂದ ತನ್ನ ಮೈದುನ ಸಂತೋಷ್ ಜೊತೆ ಹೊರಟಳು. ಮಾವನ ಮನೆಗೆ ತಲುಪಿದ ತಕ್ಷಣ ಅವಳ ಮಾವ ಕೇಳಿದರು, ಅಲ್ಲಿ ಎಲ್ಲರೂ ಹೇಗಿದ್ದಾರೆ ಮಗಳೇ ಅಂತ. ಅದಕ್ಕೆ ಹೇಮಾ ಕಂಪಿಸುವ ಧ್ವನಿಯಲ್ಲಿ, ಮಾವ ಅಲ್ಲಿ ಏನೂ ಸರಿಯಿಲ್ಲ. ಕಪಿಲ್ ತಲೆಯ ಮೇಲೆ ಜಮೀನು ಆಸ್ತಿಯ ಹುಚ್ಚು ಹತ್ತಿದೆ. ಇಂದು ಸರಿಯಾದ ಸಮಯಕ್ಕೆ ಸಂತೋಷ್ ಬಂದಿರಲಿಲ್ಲ ಅಂದ್ರೆ ಅವನು ನನ್ನನ್ನು ಅಮ್ಮನನ್ನ ಕೊಠಡಿಯಲ್ಲಿ ಬಂದ್ ಮಾಡುತ್ತಿದ್ದ ಅಂತ ಹೇಳಿದಳು. ಅವಳು ಭಯದಿಂದ ನಡುಗುತ್ತಿರುವುದನ್ನು ನೋಡಿ ಅವಳ ಮಾವ ಸಮಾಧಾನ ಪಡಿಸುತ್ತಾ, ಮಗಳೇ ನೀನು ಹೋಗಿ ಸ್ವಲ್ಪ ವಿಶ್ರಾಂತಿ ಮಾಡು. ನಾನು ಮಿಸ್ಟರ್ ವರ್ಮಾ ಅವರನ್ನು ಕರೆಸುತ್ತೇನೆ. ಅವರು ನಮ್ಮ ಕುಟುಂಬದ ವಕೀಲರು. ನೀನು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಚೆನ್ನಾಗಿ ಯೋಚಿಸಿ ತೆಗೆದುಕೋ ಎಂದು ಹೇಳಿದರು. ನಂತರ ಹೇಮಾ ತನ್ನ ಕೊಠಡಿಗೆ ಹೋಗಿ ಹಾಗೆಯೇ ಹಾಸಿಗೆಯ ಮೇಲೆ ಮಲಗಿದಳು. ಆಗ ಅಕಸ್ಮಾತ್ ತಾಯಿ ಕೊಟ್ಟಿದ್ದ ಪತ್ರ ನೆನಪಿಗೆ ಬಂತು. ತಕ್ಷಣ ಎದ್ದು ಆ ಪತ್ರವನ್ನು ಓದಲು ಆರಂಭಿಸಿದಳು. ನನ್ನ ರಾಜ್ಕುಮಾರಿ, ನಿನಗೆ ಈ ಪತ್ರ ಸಿಗುವ ವೇಳೆಗೆ ನಾನು ಈ ಲೋಕದಲ್ಲಿ ಇರುತ್ತೇನೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಆದರೆ ಮಗಳೇ, ನೀನು ಯಾವತ್ತೂ ಧೈರ್ಯ ಕಳೆದುಕೊಳ್ಳಬೇಡ. ನಿನ್ನ ಅಪ್ಪ ಮೊದಲು ನಿನ್ನ ವಿರುದ್ಧ ಇರಲಿಲ್ಲ, ಈಗಲೂ ನಿನ್ನ ವಿರುದ್ಧ ಇಲ್ಲ. ಇಂದು ಕೂಡ ನೀನು ನನ್ನ ಚಿಕ್ಕ ರಾಜಕುಮಾರಿಯೇ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಮಗಳೇ. ಆ ದಿನ ನಾನು ನಿನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನನ್ನ ಮಗಳು ಯಾವ ತಪ್ಪನ್ನು ಮಾಡಲಾರಳೆಂಬ ನಂಬಿಕೆ ನನಗೆ ಸಂಪೂರ್ಣವಾಗಿತ್ತು. ಆದರೆ ಕಪಿಲ್ಲ ಮಾತುಗಳಿಂದ ನಾನು ನಿನ್ನನ್ನು ಮತ್ತೆ ಮನೆಗೆ ಕರೆತರಲು ಸಾಧ್ಯವಾಗಲಿಲ್ಲ. ಹಲವಾರು ಬಾರಿ ನಿನ್ನನ್ನು ಭೇಟಿ ಮಾಡಲು ಪ್ರಯತ್ನಿಸಿದೆ, ಆದರೆ ಅದು ಯಾವತ್ತೂ ಸಾಧ್ಯವಾಗಲಿಲ್ಲ. ನನ್ನ ಪ್ರೀತಿ ಯಾವತ್ತೂ ನಿಮ್ಮ ಜೊತೆಗೆ ಇರುತ್ತದೆ. ಸುಂದರ್ ತುಂಬ ಒಳ್ಳೆಯ ವ್ಯಕ್ತಿ. ಅಷ್ಟೊಂದು ಒಳ್ಳೆಯ ರಾಜಕುಮಾರನನ್ನ ನಾನು ಕೂಡ ನಿನಗಾಗಿ ಹುಡುಕಲಾಗುತ್ತಿರಲಿಲ್ಲ ಮಗಳೇ. ಈ ಪತ್ರ ಬರೆಯುವುದಕ್ಕೆ 2 ಕಾರಣಗಳಿವೆ. ಮೊದಲನೆಯದು ನನ್ನ ತಪ್ಪಿಗಾಗಿ ನಿನ್ನಲ್ಲಿ ಕ್ಷಮೆ ಕೇಳುವುದು. ಎರಡನೆಯದು ನಮ್ಮ ಕುಟುಂಬವನ್ನು ಒಂದಾಗೇ ಇಟ್ಟಿಕೋ ಎಂದು ನಿನ್ನಲ್ಲಿ ಬೇಡಿಕೊಳ್ಳುವುದು. ಮಗಳೇ, ನಾನು ಎಲ್ಲ ಜಮೀನು ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿದ್ದೇನೆ ಎಂಬುದು ಈಗ ನಿನಗೆ ಗೊತ್ತಾಗಿರಬಹುದು. ಅದನ್ನು ನಿನ್ನ ತಾಯಿಯ ಹೆಸರಿಗೆ ಮಾಡಿದ್ದರೆ ಕಪಿಲ್ ಅವಳಿಂದ ಎಲ್ಲವನ್ನ ಕಸಿದುಕೊಂಡು ತನ್ನ ಹೆಸರಿಗೆ ಮಾಡಿಸಿಕೊಳ್ಳುತ್ತಿದ್ದ. ನಂತರ ನಿನ್ನ ತಾಯಿಯನ್ನ ಮನೆಯಿಂದ ಹೊರಹಾಕುತ್ತಿದ್ದ. ನಿನಗೆ ಇದರಲ್ಲಿ ಏನು ಗೊತ್ತಾಗುತ್ತಿರಲಿಲ್ಲ. ಈಗ ಕಪಿಲ್ ತನ್ನ ಮಾವನ ಮನೆಯವರ ಮಾತಿನಂತೆ ನಡೆಯುತ್ತಿದ್ದಾನೆ. ಅವನಿಗೆ ಈಗ ತನ್ನ ಕುಟುಂಬದ ಬಗ್ಗೆ ಯಾವುದೇ ಕಾಳಜಿ ಉಳಿಯುವುದಿಲ್ಲ. ಹೇಮಾ ಆ ಪತ್ರವನ್ನು ಓದುತ್ತಿರುವಾಗಲೇ ಅವಳ ಮಾವ ಒಳಗೆ ಬಂದು, ಸೊಸೆ ಹೇಮಾ, ಹೊರಗೆ ವಕೀಲರು ಬಂದಿದ್ದಾರೆ, ಮುಖ ತೊಳೆದುಕೊಂಡು ಹೊರಗೆ ಬಾ ಅಂತ ಹೇಳಿದರು. ಹೇಮಾ ಮುಖ ತೊಳೆದುಕೊಂಡು ಹೊರಗೆ ಬಂದು, ನಮಸ್ತೆ ಅಂಕಲ್ ಅಂದಳು. ನಮಸ್ತೆ ಮಗಳೇ, ಹೇಗಿದ್ದೀಯಾ? ಹಾಗಾದರೆ ಏನು ಯೋಚಿಸಿದ್ದೀಯಾ? ಈಗ ಎಲ್ಲವನ್ನ ಹೇಗೆ ಮಾಡಬೇಕು ಎಂದು ವಕೀಲರು ಕೇಳಿದರು. ಆಗ ಹೇಮಾ ತನ್ನ ಯೋಜನೆಯ ಬಗ್ಗೆ ಎಲ್ಲವನ್ನ ವಕೀಲ್ ಅಂಕಲ್ಗೆ ವಿವರಿಸಿ ಹೇಳಿದಳು ಮತ್ತು ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಲು ಹೇಳಿದಳು. ಮುಂದಿನ ದಿನ ಬೆಳಗ್ಗೆ ಹೇಮಾ ಮತ್ತೆ ತನ್ನ ತಾಯಿಯ ಮನೆಗೆ ಹೋಗಲು ಸಿದ್ಧಳಾದಳು.
ಸೊಸೆ, ಇಂದು ನಾನು ಕೂಡ ನಿನ್ನ ಅಪ್ಪಾಜಿಯ 13ನೇ ದಿನದ ಕಾರ್ಯಕ್ರಮಕ್ಕೆ ಬರುತ್ತೇನೆ ಎಂದು ಅವಳ ಮಾವ ಹೇಳಿದರು. ಅದಕ್ಕೆ ಹೇಮಾ, ಸರಿ ಮಾವ, ಆದರೆ ನಾನು ಈಗಲೇ ಹೊರಡುತ್ತೇನೆ. ನೀವು ಎಲ್ಲರೂ ಸುಮಾರು 11 ಗಂಟೆಗೆ ಬನ್ನಿ ಎಂದು ಹೇಳಿ ಸ್ಕೂಟಿಯನ್ನು ತೆಗೆದುಕೊಂಡು ಹೊರಟಳು. ಮನೆಗೆ ತಲುಪಿದ ತಕ್ಷಣ ಅವಳು ನೇರವಾಗಿ ತಾಯಿಯ ಕೊಠಡಿಗೆ ಹೋಗುತ್ತಿದ್ದಳು. ಅಷ್ಟರಲ್ಲಿ ಅವಳ ಅತ್ತಿಗೆಯ ಕೊಠಡಿಯಿಂದ ಯಾರೋ ಮಾತನಾಡುತ್ತಿರುವ ಶಬ್ದ ಕೇಳಿಸಿತು. ಅವಳ ಅತ್ತಿಗೆಯ ತಾಯಿ ಹೇಳುತ್ತಿದ್ದಳು, ನೋಡು ಮಗಳೇ, ನಾನು ಬಹಳ ದಿನಗಳಿಂದ ಗಮನಿಸುತ್ತಿದ್ದೇನೆ. ನೀನು ಈಗ ಸ್ವಲ್ಪ ಬದಲಾಗಿರುವಂತೆ ಕಾಣಿಸುತ್ತಿದ್ದೀಯಾ. ಎಲ್ಲೋ ನೀನು ಕಪಿಲನ್ನ ನಿಜವಾಗಿಯೇ ಪ್ರೀತಿಸಲು ಆರಂಭಿಸಲಿಲ್ಲವಲ್ಲ ಅಂತ. ಅದಕ್ಕೆ ಯಮುನಾ, ಅಮ್ಮ, ಕೆಲಸ ಆಗಿದೆ, ಆದರೆ ನಾನು ಕಪಿಲ್ಗೆ ಔಷಧಿ ಕೊಡುವುದನ್ನು ನಿಲ್ಲಿಸಿದ್ದೇನೆ. ಈಗ ನಾನು ಅವನಿಗೆ ಇನ್ನಷ್ಟು ಮೋಸ ಮಾಡಲಾಗುವುದಿಲ್ಲ. ಅವನು ನನ್ನನ್ನು ತುಂಬ ಪ್ರೀತಿಸುತ್ತಾನೆ ಮತ್ತು ಅವನು ಇದನ್ನೆಲ್ಲ ನನಗಾಗಿಯೇ ಮಾಡುತ್ತಿದ್ದಾನೆ ಅಂತ ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆ ಅವಳ ತಾಯಿ ಬೆಚ್ಚಿಬಿದ್ದು, ಏನು, ನೀನು ಔಷಧಿ ಕೊಡುವುದನ್ನು ನಿಲ್ಲಿಸಿದ್ದೀಯಾ ಯಮುನಾ? ಹೀಗೆ ಮಾಡಿದರೆ ನಮಗೆ ಎಲ್ಲವೂ ಹೇಗೆ ಸಿಗುತ್ತದೆ? ಇಷ್ಟು ದಿನ ಎಲ್ಲವೂ ನಮ್ಮ ಯೋಜನೆಯಂತೆ ನಡೆಯುತ್ತಿತ್ತು. ನೀನು ಹೀಗೆ ಮಾಡಬಾರದು ಎಂದಳು. ಆದರೆ ಯಮುನಾ, ಅಮ್ಮ, ಯೋಜನೆ ಹೀಗೆಯೂ ಯಶಸ್ವಿಯಾಗುತ್ತದೆ. ಅದಕ್ಕಾಗಿ ಕಪಿಲ್ನನ್ನ ಕೊಲ್ಲಬೇಕಾದ ಅಗತ್ಯವೇನಿಲ್ಲ. ಅವನಿಗೆ ಎಲ್ಲ ಸತ್ಯ ಗೊತ್ತಾದರೆ ಅವನೇ ಆಘಾತದಿಂದ ಸಾಯುತ್ತಾನೆ. ಹಾಗೆ ಅವನ ಅಕ್ಕ ಹೇಮಾ ಕೂಡ ಬಂದಿದ್ದಾಳೆ. ಅವಳಿಗೆ ಈಗ ಎಲ್ಲವೂ ಗೊತ್ತಾಗಿದೆ. ಈಗ ಕಪಿಲ್ಗೆ ಬೆಂಬಲವಾಗಿ ಯಾರೂ ಇರುವುದಿಲ್ಲ ಎಂದು ಹೇಳುತ್ತಾ ನಗತೊಡಗಿದಳು. ಆಗ ಅವಳ ತಾಯಿ, ನೀನು ಕಪಿಲ್ಗೆ ಸತ್ಯ ಹೇಳಿದ್ದೀಯಾ ಇಲ್ಲವಾ? ಯೋಜನೆಯ ಪ್ರಕಾರ ಈಗಾಗಲೇ ಹೇಳಿರಬೇಕಿತ್ತು. ಆಗ ಅವನು ಇನ್ನೂ ಹೆಚ್ಚು ಜಮೀನಿಗಾಗಿ ತನ್ನ ತಾಯಿ ಮತ್ತು ತಂಗಿಯನ್ನು ಕಾಡುತ್ತಿದ್ದ. ಆದರೆ ನೀನು ಅವನಿಗೆ ಔಷಧಿ ಕೊಡುವುದನ್ನೇ ನಿಲ್ಲಿಸಿದ್ದೀಯಾ. ಆ ಔಷಧಿಯಿಂದಲೇ ಅವನ ಕೋಪ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಕಪಿಲ್ ಸಾಮಾನ್ಯ ಸ್ಥಿತಿಗೆ ಬಂದರೆ ನಾವು ಏನನ್ನು ಮಾಡಲಾಗುವುದಿಲ್ಲ ಎಂದು ಕೋಪದಿಂದ ಹೇಳಿದಳು. ಇದನ್ನೆಲ್ಲ ಕೇಳಿದ ಹೇಮಾಳಿಗೆ ತಲೆ ಸುತ್ತಂತಾಯಿತು. ಇಷ್ಟು ದೊಡ್ಡ ಮೋಸವಾ? ಈ ಅಮ್ಮ ಮಗಳು ಸೇರಿ ಇಷ್ಟು ಭಯಾನಕ ಯೋಜನೆ ಮಾಡಿದ್ದಾರಾ? ನಾನು ಕಪಿಲ್ಗೆ ಈ ಎಲ್ಲ ಸತ್ಯವನ್ನು ಹೇಳಲೇಬೇಕು. ಆದರೆ ಯಮುನಾ ಕೊಟ್ಟ ಔಷಧಿಯ ಪರಿಣಾಮದಿಂದ ಕಪಿಲ್ ಕೋಪದಲ್ಲಿ ನನ್ನ ಮೇಲೆ ಏನಾದರೂ ಮಾಡಿಬಿಟ್ಟರೆ ಎಂದು ಹೇಮಾ ಗೊಂದಲಕ್ಕೊಳಗಾದಳು. ಅಷ್ಟರಲ್ಲಿ ಪಂಡಿತರು ಬರುತ್ತಿರುವುದನ್ನು ಕಂಡು ಹೇಮಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅವರಿಗೆ ನಮಸ್ಕಾರ ಮಾಡುತ್ತಾ ಮುಂದೆ ನಡೆದಳು. ಸ್ವಲ್ಪ ಸಮಯದ ನಂತರ 13ನೆಯ ದಿನದ ವಿಧಿವಿಧಾನಗಳು ಆರಂಭವಾದವು. ನಿಧಾನವಾಗಿ ನೆರೆಹೊರೆಯವರು ಮತ್ತು ಬಂಧುಗಳು ಬರತೊಡಗಿದರು. ಹೇಮಾಳ ಮಾವ ಮತ್ತು ಮೈದುನ ಸಂತೋಷ್ ಕೂಡ ಬಂದಿದ್ದರು. ಹೇಮಾ ಸಂತೋಷನನ್ನು ಒಂದು ಕಡೆಗೆ ಕರೆದುಕೊಂಡು ಹೋಗಿ ತನ್ನ ಅತ್ತೆಗೆ ಮತ್ತು ಅವಳ ತಾಯಿಯ ನಡುವೆ ನಡೆದ ಎಲ್ಲ ಮಾತುಗಳನ್ನು ವಿವರವಾಗಿ ಹೇಳಿದಳು. ಇಬ್ಬರು ಸ್ವಲ್ಪ ಸಮಯ ಮಾತನಾಡಿಕೊಂಡ ನಂತರ ಸಂತೋಷ್ ಅಲ್ಲಿಂದ ಹೊರಟನು. ವಿಧಿ ವಿಧಾನಗಳು ಮುಗಿದ ನಂತರ ಪಂಡಿತರು ಚಂದ್ರಮೋಹನ್ ಅವರ ಬಗ್ಗೆ ಮಾತನಾಡಲು ಆರಂಭಿಸಿದರು. ಎಲ್ಲರೂ ಅವರ ಒಳಿತನವನ್ನು ಹೊಗಳುತ್ತಿದ್ದರು. ಯಮುನಾ ಮತ್ತು ಅವಳ ತಾಯಿಯೂ ಕೂಡ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಹೇಳಿದರು. ಇದನ್ನೆಲ್ಲ ಕೇಳುತ್ತಿದ್ದ ಹೇಮಾಳಿಗೆ ಈಗಲೇ ಎದ್ದು ನಿಂತು ಈ ಅಮ್ಮ ಮಗಳ ನಿಜವಾದ ಮುಖವನ್ನು ಎಲ್ಲರ ಮುಂದೆ ಬಿಚ್ಚಿಬಿಡಬೇಕೆಂದು ಅನಿಸುತ್ತಿತ್ತು. ಆದರೆ ಅವಳು ಮತ್ತೆ ಮತ್ತೆ ಹಿಂತಿರುಗಿ ಯಾರನ್ನು ಕಾಯುತ್ತಿದ್ದಳು. ಆಮೇಲೆ ಹೇಮಾಳಿಗೆ ತನ್ನ ಅಪ್ಪಾಜಿಯ ಬಗ್ಗೆ ಮಾತನಾಡುವ ಸಮಯ ಬಂದಿತ್ತು. ತನ್ನನ್ನು ತಾನು ಹೇಗೋ ಸಮಾಧಾನ ಪಡಿಸಿಕೊಂಡು ಅವಳು ಮಾತನಾಡಲು ಆರಂಭಿಸಿದಳು. ಅಷ್ಟರಲ್ಲಿ ಎದುರಿನಿಂದ ಸಂತೋಷ್ ಬರುತ್ತಿರುವುದನ್ನು ಕಂಡು ಹೇಮಾಳಿಗೆ ಇನ್ನಷ್ಟು ಧೈರ್ಯ ಬಂದಿತು. ಅಪ್ಪಾಜಿಯ ಬಗ್ಗೆ ಮಾತನಾಡಿದ ನಂತರವೂ ಅವಳು ತನ್ನ ಮಾತನ್ನು ಮುಂದುವರಿಸಿದಳು. ಬಹುಶಃ ಈ 2 ತುಂಡು ಜಮೀನುಗಳ ಕಾರಣಕ್ಕೆ ನನ್ನನ್ನು ಇಲ್ಲಿ ಕರೆಯಲಾಗಿದೆ. ಇವು ಕೂಡ ಇರದಿದ್ದರೆ ನನಗೆ ಅಪ್ಪಾಜಿ ಸತ್ತ ವಿಷಯವೇ ಗೊತ್ತಾಗುತ್ತಿರಲಿಲ್ಲ. ನಾನು ನನ್ನ ಅಪ್ಪಾಜಿಯ ಧೈರ್ಯವಂತ ಮಗಳು. ಪ್ರತಿಯೊಂದು ವಿಷಯಕ್ಕೂ ಅಳುವವಳು ನಾನಲ್ಲ. ಕಪಿಲ್, ನನಗೆ ಈ ಜಮೀನಿನಲ್ಲಿ ಯಾವುದೂ ಬೇಕಿಲ್ಲ. ದೇವರು ನನಗೆ ಸುಂದರ್ ಎಂಬ ಒಳ್ಳೆಯ ಜೀವನ ಸಂಗಾತಿಯನ್ನ ಕೊಟ್ಟು ಎಲ್ಲವನ್ನೂ ನೀಡಿದ್ದಾರೆ. ನಾನು ತುಂಬಾ ಯೋಚಿಸಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಅದು ನಿಮಗೆಲ್ಲರಿಗೂ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ಆದರೆ ಅದಕ್ಕೂ ಮೊದಲು ಒಂದು ವಿಷಯ ಹೇಳಬೇಕು. ತಾಯಿ ತಂದೆಯ ಆಸ್ತಿಯಲ್ಲಿ ಮಗಳಿಗೆ ಹಕ್ಕಿಲ್ಲ ಎಂಬ ಮಾತನ್ನು ನೀವು ನಿಮ್ಮ ತಲೆಯಿಂದ ತೆಗೆದುಹಾಕಿ. ಮಗಳು ತನ್ನ ಹಕ್ಕನ್ನು ಬಿಟ್ಟು ಬಿಡುವುದು ತನ್ನ ತವರಿನ ಮನೆಯ ಉಳಿಯಲಿ ಎಂಬ ಕಾರಣಕ್ಕಷ್ಟೇ. ಅಪ್ಪಾಜಿ ಸತ್ತ ನಂತರ ನನ್ನನ್ನು ಇಲ್ಲಿ ಕರೆದಿದ್ದು ಕೇವಲ ಜಮೀನಿಗಾಗಿ. ಅದರಿಂದ ಒಂದು ವಿಷಯ ಸ್ಪಷ್ಟವಾಗಿದೆ. ಈಗ ನನಗೆ ತವರಿನ ಮನೆ ಎನ್ನುವುದೇ ಉಳಿದಿಲ್ಲ ಮತ್ತು ನಾನು ಹೋದ ನಂತರ ಅಮ್ಮನ ಪರಿಸ್ಥಿತಿ ಏನಾಗುತ್ತದೆ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಅಮ್ಮ ಮತ್ತು ಅಪ್ಪಾಜಿಯ ಜೊತೆ ಹೇಗೆ ವರ್ತಿಸಿದ್ದೀರೋ ಅದಕ್ಕಾಗಿ ನಾನು ನಿಮಗೆ ಒಮ್ಮೆ ಕ್ಷಮಿಸಿದರೂ ಮೇಲಿರುವ ದೇವರು ಎಲ್ಲವನ್ನ ನೋಡುತ್ತಿದ್ದಾನೆ. ಪ್ರತಿಯೊಬ್ಬರಿಗೂ ಅವರ ಕರ್ಮದ ಫಲ ಇಲ್ಲಿಯೇ ಸಿಗುತ್ತದೆ. ಹೇಮಾ ಹೀಗೆ ಮಾತನಾಡುತ್ತಿರುವುದನ್ನು ನೋಡಿ ಕಪಿಲ್ ಕೋಪದಿಂದ ಎದ್ದು, ಯಾವ ಕೆಲಸಕ್ಕಾಗಿ ಇಲ್ಲಿ ಬಂದಿದ್ದೀಯೋ ಅದನ್ನು ಮುಗಿಸಿ ಇಲ್ಲಿಂದ ಹೋಗಿಬಿಡು. ನಿನ್ನ ಮಾತುಗಳಿಂದ ನನಗೆ ಏನೂ ಆಗುವುದಿಲ್ಲ. ನಿನ್ನ ಅಮ್ಮನನ್ನು ಜೊತೆ ಕರೆದುಕೊಂಡು ಹೋಗು. ಅವಳು ನನಗೆ ಒಂದು ಭಾರವೇ ಆಗಿದ್ದಾಳೆ ಎಂದು ಹೇಳಿದನು. ಕಪಿಲ್ ಮಾತುಗಳನ್ನು ಕೇಳಿದರೂ ಹೇಮಾ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಅವನು ಮೌನವಾಗುವವರೆಗೆ ಕಾಯುತ್ತಾ ನಿಂತಳು. ಅಷ್ಟರಲ್ಲಿ ಕಪಿಲ್ನ ಹೆಂಡತಿ ಯಮುನಾ ಎದ್ದು ಬಂದು ಹೇಮಾಳಿಗೆ, ಅಕ್ಕ, ನೀವು ಅನಗತ್ಯವಾಗಿ ವಿಷಯವನ್ನು ದೊಡ್ಡದಾಗಿಸುತ್ತಿದ್ದೀರಿ. ಪ್ರತಿಯೊಬ್ಬ ಹುಡುಗಿಯೂ ತನ್ನ ತವರಿನ ಮನೆಯನ್ನು ಬಿಟ್ಟು ಬರುವುದೇ ಆಗಿದೆ ಮತ್ತು ನೀವು ಮನೆಯ ವಿಷಯಗಳನ್ನು ಎಲ್ಲರ ಮುಂದೆಯೂ ಹೇಳಿ ಕುಟುಂಬದ ಗೌರವ ಹಾಳು ಮಾಡುತ್ತಿದ್ದೀರಿ.
ನಿಮ್ಮ ಈ ಮಾತುಗಳಿಂದ ಅಪ್ಪಾಜಿಯ ಆತ್ಮಕ್ಕೆ ತುಂಬಾ ನೋವಾಗುತ್ತದೆ ಎಂದು ಯಮುನಾ ಹೇಳಿದಳು. ಅದನ್ನು ಕೇಳಿದ ಹೇಮಾ ಶಾಂತವಾಗಿ ಉತ್ತರಿಸಿದಳು. ಖಂಡಿತವಾಗಿ ಸರಿ ಹೇಳಿದ್ದೀರಿ ಅತ್ತಿಗೆ, ಆದರೆ ಇಲ್ಲಿ ಇರುವ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಒಂದು ಜಮೀನು ಮನುಷ್ಯನನ್ನು ಎಷ್ಟು ಕೆಳಮಟ್ಟಕ್ಕೆ ಇಳಿಸಬಹುದು ಎಂದು. ಇಂದು ನಾನು ಮೌನವಾಗಿರುವುದಿಲ್ಲ. 6 ವರ್ಷಗಳ ಹಿಂದೆ ಕೂಡ ನಾನು ಹೀಗೆ ಮೌನವಾಗಿರದೆ ಅಪ್ಪಾಜಿಯನ್ನ ಭೇಟಿಯಾಗಲು ಬಂದಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಮೌನವಾಗಿ ನಿಂತು ಅವಳು ಮತ್ತೆ ಹೇಳಿದಳು, ನನಗೆ ಯಾರೊಂದಿಗೂ ಜಗಳ ಮಾಡುವ ಆಸೆ ಇಲ್ಲ. ಆದ್ದರಿಂದ ನನ್ನ ಮಾತು ಪೂರ್ಣಗೊಳಿಸಲು ಅವಕಾಶ ನೀಡಿ. ಕಪಿಲ್, ನೀನು ಚಿಂತಿಸಬೇಡ. ನಿನ್ನ ಹಕ್ಕು ನಿನಗೆ ಖಂಡಿತ ಸಿಗುತ್ತದೆ. ಆದರೆ ಅದನ್ನು ನಾನು ತಪ್ಪು ಕೈಗಳಿಗೆ ಹೋಗಲು ಬಿಡುವುದಿಲ್ಲ. ಹೌದಲ್ವಾ ಯಮುನಾ ಅತ್ತಿಗೆಯ ಅಮ್ಮ ಎಂದು ಹೇಮಾ ಅಕಸ್ಮಾತ್ ಯಮುನಾ ತಾಯಿಯ ಕಡೆ ತೋರಿಸಿ ಕೇಳಿದಳು. ಇದನ್ನು ಕೇಳುತ್ತಿದ್ದಂತೆ ಆ ಅಮ್ಮ ಮಗಳು ಇಬ್ಬರು ಬೆಚ್ಚಿ ಬಿದ್ದರು. ಹೌದು ಹೌದು, ಸರಿಯಾಗೇ ಹೇಳಿದ್ದೀಯಾ ಮಗಳೇ ಎಂದು ಯಮುನಾಳ ತಾಯಿ ಹೇಗೋ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಹೇಳಿದಳು. ನಂತರ ಹೇಮಾ ತನ್ನ ತಮ್ಮ ಕಪಿಲ್ ಕಡೆ ತಿರುಗಿ, ಕಪಿಲ್, ಒಮ್ಮೆ ಇಲ್ಲಿ ಬಾ. ಅಪ್ಪ ಬರೆದ ಈ ಪತ್ರವನ್ನ ಎಲ್ಲರ ಮುಂದೆ ಓದಿ ಕೇಳಿಸು ಎಂದಳು. ಅದನ್ನ ಕೇಳಿ ಪದ್ಮಲತಾ ಭಯದಿಂದ, ಹೇಮಾ ಮಗಳೇ, ನೀನು ಏನು ಮಾಡುತ್ತಿದ್ದೀಯಾ? ಇದರಿಂದ ಅನರ್ಥವಾಗುತ್ತದೆ ಎಂದು ತಡೆಯಲು ಪ್ರಯತ್ನಿಸಿದ್ದರು. ಆದರೆ ಹೇಮಾ ತಾಯಿಯ ಕೈ ಹಿಡಿದು, ಇಲ್ಲ ಅಮ್ಮ, ಏನೂ ಅನರ್ಥವಾಗುವುದಿಲ್ಲ, ಎಲ್ಲವೂ ಸರಿಯಾಗುತ್ತದೆ. ನಾನು ಮಗನಲ್ಲ ಅಂದ್ರೇನು? ನನ್ನ ಕರ್ತವ್ಯದಿಂದ ಹಿಂದೆ ಸರಿಯುವುದಿಲ್ಲ. ಅಪ್ಪಾಜಿ ನನಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಎಂದಳು. ಕಪಿಲ್ ಆ ಪತ್ರವನ್ನ ಸಂಪೂರ್ಣ ಓದಿದ ನಂತರ ಕೋಪದಿಂದ ಹೇಳಿದನು, ಇದು ಯಾವ ಬಗೆಯ ಅರ್ಥವಿಲ್ಲದ ಮಾತು? ಇದರಲ್ಲಿ ಬರೆದಿರುವುದೆಲ್ಲ ಸುಳ್ಳು. ಇದನ್ನು ಅಪ್ಪಾಜಿಯೇ ಬರೆದಿದ್ದಾರೆ ಎಂದು ನಾನು ಹೇಗೆ ನಂಬಬೇಕು? ಇದು ನಿನ್ನ ಆಟವೂ ಆಗಿರಬಹುದು. ಮತ್ತು ನೀನು ಯಮುನಾ ಮೇಲೆ ಹೇಗೆ ಅನುಮಾನ ಮಾಡಿದ್ದೀಯಾ? ಅವಳು ನಿನ್ನನ್ನು ಎಷ್ಟು ಗೌರವಿಸುತ್ತಾಳೆ. ಏನೇ ಆಗಲಿ, ನೀನು ಏನು ಮಾಡಿದರೂ ಈ ಜಮೀನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಮಾ ಮೇಲೆ ಕೂಗಿದನು. ಅಷ್ಟರಲ್ಲಿ ಯಮುನಾ ತಾಯಿ ತನ್ನ ಗಂಡನಿಗೆ, ಬನ್ನಿ ನಾವು ಇಲ್ಲಿಂದ ಹೋಗೋಣ ಎಂದಳು. ಅದಕ್ಕೆ ಹೇಮಾ ಅವರನ್ನ ತಡೆದು, ಅಯ್ಯೋ ಆಂಟಿ, ಇಷ್ಟು ಬೇಗ ಏಕೆ? ಅಂತಿಮ ನಿರ್ಧಾರ ಕೇಳುವುದಿಲ್ಲವೇ? ಯಾರಿಗೆ ಎಷ್ಟು ಜಮೀನು ಸಿಗುತ್ತದೆ ಎಂದು? ಸ್ವಲ್ಪ ಸಮಯ ಇನ್ನು ಕಾಯಿರಿ, ನಂತರ ಆರಾಮವಾಗಿ ಹೋಗಿರಿ ಎಂದಳು. ಆದರೆ ಯಮುನಾಳ ತಾಯಿ ಕೋಪದಿಂದ, ಇಲ್ಲ, ನಾವು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ನಿಮ್ಮ ಜಮೀನು ಯಾರಿಗೆ ಸಿಕ್ಕರೂ ನಮಗೇನು? ನಾವು ಇಲ್ಲಿ ನಿಮ್ಮ ಅಪ್ಪಾಜಿಯ 13ನೇ ದಿನದ ಕಾರ್ಯಕ್ರಮಕ್ಕೆ ಮಾತ್ರ ಬಂದಿದ್ದೇವೆ. ಸರಿ, ನೀವು ನಮಗೆ ಕೊಟ್ಟ ಪ್ರತಿಫಲ ಇದೆ ಅಂದ್ರೆ ಸಾಕು ಎಂದು ಹೇಳುತ್ತಾ ಯಮುನಾಳ ತಾಯಿ ಅಲ್ಲಿಂದ ಹೊರಡಲು ಯತ್ನಿಸಿದಳು. ಅದಕ್ಕೆ ಹೇಮಾ ತಕ್ಷಣ ಹೇಳಿದಳು, ನಿಮಗೆ ಏನು ಸಂಬಂಧ ಇಲ್ಲವೇ? ಆದರೆ ಕಪಿಲ್ ಹೆಸರಿಗೆ ಎಷ್ಟು ಜಮೀನು ಬರುತ್ತದೆ ಎಂಬುದು ಗೊತ್ತಾಗುವವರೆಗೂ ನೀವು ಹೇಗೆ ಶಾಂತವಾಗಿರುತ್ತೀರಿ? ನಂತರ ಅದನ್ನೆಲ್ಲ ನಿಮ್ಮ ಹೆಸರಿಗೆ ಹೇಗೆ ಮಾಡಿಸಿಕೊಳ್ಳುತ್ತೀರಿ? ಹೌದಲ್ವಾ ಯಮುನಾ ಅತ್ತಿಗೆ, ನಾನು ಸರಿ ಹೇಳುತ್ತಿದ್ದೇನೆ ಅಲ್ವಾ ಅಂತ. ಇದನ್ನು ಕೇಳಿ ಯಮುನಾಳ ತಾಯಿ ಗಾಬರಿಯಿಂದ, ನೀನು ಏನು ಅರ್ಥವಿಲ್ಲದ ಮಾತನಾಡುತ್ತಿದ್ದೀಯಾ? ನಿನಗೇನು ಹುಚ್ಚ ಎಂದಳು. ಅಷ್ಟರಲ್ಲಿ ಯಮುನಾ ನಕಲಿ ಕಣ್ಣೀರು ಹಾಕುತ್ತಾ, ಅಕ್ಕ, ನೀವು ಏನು ಮಾಡುತ್ತಿದ್ದೀರೋ ನನಗೆ ಏನೂ ಅರ್ಥವಾಗುತ್ತಿಲ್ಲ. ನನ್ನ ಮೇಲೆ ಇಂತಹ ಆರೋಪ ಯಾಕೆ ಮಾಡುತ್ತಿದ್ದೀರಾ ಅಂತ ಹೇಳಿದಳು. ಅದಕ್ಕೆ ಹೇಮಾ ಶಾಂತವಾಗಿ, ಎಲ್ಲವೂ ಈಗ ಗೊತ್ತಾಗುತ್ತದೆ ಅತ್ತಿಗೆ ಎಂದಳು. ಹೀಗೆ ಹೇಳುತ್ತಾ ಅವಳು ಸಂತೋಷ್ಗೆ ಕಣ್ಣಿನ ಸನ್ನೆಯಿಂದ ಯಾರನ್ನು ಕರೆಯುವಂತೆ ಸೂಚಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಸಂತೋಷ್ ಪೊಲೀಸ್ ಮತ್ತು ವಕೀಲರನ್ನು ಕರೆದುಕೊಂಡು ಒಳಗೆ ಬಂದನು. ಆಗ ಹೇಮಾ ಯಮುನಾಳ ತಾಯಿ ತಂದೆಯರನ್ನ ನೋಡಿ ಕೇಳಿದಳು, ಹಾಗಾದರೆ ಈಗಲೂ ನೀವು ಹೋಗಬೇಕೆ? ಇಲ್ಲ ಅಂತಿಮ ನಿರ್ಧಾರ ಕೇಳಬೇಕೆ ಅಂತ. ಪೊಲೀಸರನ್ನ ನೋಡಿ ಭಯಗೊಂಡ ಯಮುನಾ ತಾಯಿ ಮತ್ತು ತಂದೆ ಮೌನವಾಗಿ ಮತ್ತೆ ತಮ್ಮ ಜಾಗದಲ್ಲಿ ಕುಳಿತುಕೊಂಡರು. ನಂತರ ಹೇಮಾ ತನ್ನ ಅತ್ತಿಗೆಯ ಕಡೆ ನೋಡಿ, ಹಾಗಾದರೆ ಅತ್ತಿಗೆ, ಈಗ ನಿಮ್ಮ ಯೋಜನೆಯನ್ನ ನೀವೇ ಹೇಳುತ್ತೀರಾ, ಇಲ್ಲ ಅದನ್ನು ನಾನು ಹೇಳಬೇಕಾ ಅಂತ ಹೇಳಿದಳು. ಅದಕ್ಕೆ ಕಪಿಲ್ ಕೋಪದಿಂದ, ಹೇಮಾ, ನೀನು ಏನು ಅರ್ಥವಿಲ್ಲದ ಮಾತು ಆಡುತ್ತಿದ್ದೀಯಾ? ಇದರ ಪರಿಣಾಮ ತುಂಬಾ ಕೆಟ್ಟದಾಗುತ್ತದೆ. ನೀನು ಮಾಡುತ್ತಿರುವುದು ಸರಿಯಲ್ಲ. ನಾನು ಯಮುನಾಳನ್ನ ತುಂಬಾ ಪ್ರೀತಿಸುತ್ತೇನೆ. ಅವಳ ವಿರುದ್ಧ ಒಂದು ಮಾತನ್ನು ಕೇಳಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆ ನೀಡಿದನು. ಅದಕ್ಕೆ ಹೇಮಾ ನಿಧಾನ ಸ್ವರದಲ್ಲಿ, ಇದರಲ್ಲಿ ನಿನ್ನ ತಪ್ಪೇ ಇಲ್ಲ ಅಣ್ಣ, ತಪ್ಪು ಆ ಔಷಧಿಯದು. ಆದರೆ ಇದನ್ನೆಲ್ಲ ನಾನು ಹೇಳುವುದಿಲ್ಲ, ಯಮುನಾ ತಾನೇ ನನಗೆ ಹೇಳುತ್ತಾಳೆ ಅಂತ ಹೇಳಿದಳು. ಹೇಮಾಳ ಮಾತು ಕೇಳುತ್ತಿದ್ದಂತೆ ಯಮುನಾ ಮತ್ತು ಅವಳ ತಾಯಿಯ ಮುಖದ ಬಣ್ಣವೇ ಬದಲಾಗಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳತೊಡಗಿದರು. ಏನಾಯಿತು? ಈಗಲೂ ನೀವು ಏನು ಮಾತನಾಡುವುದಿಲ್ಲವಾ? ಇದನ್ನು ನಾನೇ ಹೇಳಬೇಕಾ ಎಂದು ಹೇಮಾ ಮತ್ತೆ ಕೇಳಿದಳು. ಇಂದು ಹೇಮಾಳಲ್ಲಿ ಇಷ್ಟು ಧೈರ್ಯ ಹೇಗೆ ಬಂದಿದೆ ಎಂದು ನೋಡಿದವರು ಎಲ್ಲರೂ ಆಶ್ಚರ್ಯಪಟ್ಟರು. ಹೇಮಾ ತಾನೇ ತನ್ನ ಧೈರ್ಯಕ್ಕೆ ಆಶ್ಚರ್ಯಪಡುತ್ತಿದ್ದಳು. ನಿಮ್ಮ ಮೌನವೇ ಎಲ್ಲ ಸತ್ಯ ಹೇಳುತ್ತಿದೆ. ಆದ್ದರಿಂದ ಎಲ್ಲವನ್ನೂ ನಾನೇ ಹೇಳಬೇಕಾಗಿದೆ. ಏಕೆಂದರೆ ಈ 2 ತುಂಡು ಜಮೀನಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರೋದು ನಾನೇ ಎಂದು ಹೇಳುತ್ತಾ ಅವರಿಬ್ಬರ ಭಯಭೀತ ಮುಖಗಳನ್ನು ನೋಡಿ ಸ್ವಲ್ಪ ನಕ್ಕಳು. ನಿಜವಾದ ವಿಷಯ ಏನೆಂದರೆ ಕಪಿಲ್, ನಿನ್ನ ಹೆಂಡತಿ ಯಮುನಾ ಪ್ರತಿದಿನ ನಿನಗೆ ಒಂದು ಮಾತ್ರೆ ಕೊಡುತ್ತಿದ್ದಳು. ಆ ಮಾತ್ರೆಯಿಂದ ನಿನ್ನ ಕೋಪವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು ಅನ್ನುವಷ್ಟರಲ್ಲಿ, ಆದರೆ ಈಗ ನಾನು ಆ ಮಾತ್ರೆಯನ್ನ ಕೊಡುವುದನ್ನು ನಿಲ್ಲಿಸಿದ್ದೇನೆ ಎಂದು ಹೇಮಾಳ ಮಾತನ್ನ ಮಧ್ಯದಲ್ಲಿಯೇ ಕಡಿದು ಯಮುನಾ ಹೇಳಿಬಿಟ್ಟಳು. ಅದನ್ನು ಕೇಳುತ್ತಿದ್ದಂತೆ ಅಲ್ಲಿದ್ದ ಎಲ್ಲರ ದೃಷ್ಟಿಯು ಯಮುನಾಳ ಕಡೆ ತಿರುಗಿತು. ಕಪಿಲ್ ಕೂಡ ಕೋಪದಿಂದ ಅವಳನ್ನು ನೋಡತೊಡಗಿದನು. ಆಗ ಹೇಮಾ ಮುಂದುವರಿಸಿ ಹೇಳಿದಳು, ಈ ಅಮ್ಮ ಮಗಳ ಯೋಜನೆಯ ಪ್ರಕಾರ
ಯಮುನಾ ಈ ಜಮೀನನ್ನು ತನ್ನ ಹೆಸರಿಗೆ ಮಾಡಿಸಿಕೊಳ್ಳಬೇಕಿತ್ತು. ನಂತರ ನಿನ್ನಿಂದ ವಿಚ್ಛೇದನ ಪಡೆದು ಇಲ್ಲಿಂದ ಹೋಗಬೇಕಿತ್ತು, ಏಕೆಂದರೆ ಇದೇ ಇವರ ಕೆಲಸ ಅಂತ ಹೀಗೆ ಹೇಳುತ್ತಲೇ ಹೇಮಾ ಅಳುತ್ತಾ ನೆಲದ ಮೇಲೆ ಕುಳಿತು ಬಿಟ್ಟಳು. ಅಷ್ಟರಲ್ಲಿ ಯಮುನಾ ಜೋರಾಗಿ ಕೂಗುತ್ತಾ, ಇದು ಸಂಪೂರ್ಣ ಸುಳ್ಳು, ನೀವು ಬೇಕಾದದ್ದನ್ನೆಲ್ಲ ಮಾತನಾಡುತ್ತಿದ್ದೀರಾ. ನಾವು ಹೀಗೆ ಯೋಜನೆ ಮಾಡಿದ್ದೇವೆ ಅನ್ನೋದಕ್ಕೆ ನಿಮ್ಮ ಬಳಿ ಯಾವ ಸಾಕ್ಷಿ ಇದೆ ಅಂತ ಕೇಳಿದಳು. ಅದಕ್ಕೆ ಹೇಮಾ ತನ್ನ ತಾಯಿಯ ಸಹಾಯದಿಂದ ಎದ್ದು ನಿಂತು ಕಣ್ಣೀರು ಒರೆಸಿಕೊಂಡು, ಹೌದು, ನನ್ನ ಮಾತನ್ನ ಯಾರು ನಂಬುವುದಿಲ್ಲ ಅನ್ನೋದನ್ನು ನನಗೆ ಗೊತ್ತಿತ್ತು. ಅದಕ್ಕಾಗಿ ಇಂದು ಬೆಳಗ್ಗೆ ನೀವು ಇಬ್ಬರು ಅಮ್ಮ ಮಗಳು ಮಾತನಾಡಿದ ಎಲ್ಲಾ ಮಾತುಗಳನ್ನ ನಾನು ನನ್ನ ಫೋನಿನಲ್ಲಿ ರೆಕಾರ್ಡ್ ಮಾಡಿದ್ದೇನೆ ಎಂದು ಹೇಳಿ ಹೇಮಾ ತನ್ನ ಫೋನಿನಲ್ಲಿದ್ದ ರೆಕಾರ್ಡಿಂಗ್ ಅನ್ನು ಎಲ್ಲರಿಗೂ ಕೇಳಿಸಿದಳು. ರೆಕಾರ್ಡಿಂಗ್ ಮುಗಿದ ತಕ್ಷಣ ಹೇಮಾ ಕಪಿಲ್ ಕಡೆ ನೋಡಿ, ಈಗಲೂ ಇನ್ನೇನಾದರೂ ಕೇಳಬೇಕೆ ಅಂತ ಕೇಳಿದಳು. ಅಷ್ಟರಲ್ಲಿ ಅವಕಾಶ ಸಿಕ್ಕ ತಕ್ಷಣ ಯಮುನಾಳ ತಾಯಿ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದಳು. ಆದರೆ ಪೊಲೀಸರು ತಕ್ಷಣವೇ ಅವರನ್ನು ಹಿಡಿದು ಬಿಟ್ಟರು. ಆ ಕ್ಷಣದಲ್ಲಿ ಕೋಪದಿಂದ ಉರಿದ ಕಪಿಲ್ ತನ್ನ ಹೆಂಡತಿ ಯಮುನಾ ಕಡೆ ಚಾಕು ಹಿಡಿದು ಓಡಿದನು. ಆದರೆ ಅಲ್ಲಿದ್ದ ಕೆಲವು ಜನರು ಅವನನ್ನು ಹಿಡಿದು ತಡೆದರು. ನಂತರ ಹೇಮಾ ಯಮುನಾ ಮತ್ತು ಅವಳ ಮನೆಯವರನ್ನ ಪೊಲೀಸರ ವಶಕ್ಕೆ ಒಪ್ಪಿಸುತ್ತಾ, ಇನ್ಸ್ಪೆಕ್ಟರ್ ಸರ್, ಇವರನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಇವರು ಎಷ್ಟು ಹುಡುಗರನ್ನು ತಮ್ಮ ಬಲೆಗೆ ಬೀಳಿಸಿ ಅವರ ಆಸ್ತಿಯನ್ನ ಕಸಿದುಕೊಂಡಿದ್ದಾರೆ ಎಂಬುದು ಗೊತ್ತಿಲ್ಲ ಅಂತ ಹೇಳಿದಳು. ಅದಾದ ನಂತರ ಪೊಲೀಸರು ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋದರು. ನಂತರ ಹೇಮಾ ಅಲ್ಲಿದ್ದ ಎಲ್ಲರ ಕಡೆ ತಿರುಗಿ, ನನಗೆ ಈ ಜಮೀನಿನಲ್ಲಿ ಏನು ಬೇಕಿಲ್ಲ, ಈಗ ಏನೇ ಆಗಿರಲಿ ಅದನ್ನ ಇಲ್ಲಿಗೆ ಮುಗಿಸಿಬಿಡಲು ನಾನು ಬಯಸುತ್ತೇನೆ. ನಿಮಗೆಲ್ಲ ಗೊತ್ತಿರುವಂತೆ ಅಪ್ಪಾಜಿ ನನ್ನ ಹೆಸರಿಗೆ ಒಂದು ಮನೆ, ಒಂದು ಅಂಗಡಿ ಮತ್ತು ಒಂದು ಜಾಗ ಬರೆದಿದ್ದಾರೆ. ಅವರು ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಹಾಕಿದ್ದಾರೆ. ನಾನು ಯಾರ ಹಕ್ಕನ್ನು ನನ್ನ ಬಳಿ ಇಟ್ಟುಕೊಳ್ಳಲು ಬಯಸುವುದಿಲ್ಲ. ಆದ್ದರಿಂದ ತುಂಬಾ ಯೋಚಿಸಿ ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಈ ಮನೆ ಇಲ್ಲಿ ಅಪ್ಪಾಜಿ ಮತ್ತು ನಮ್ಮೆಲ್ಲರ ನೆನಪುಗಳು ಬೆಸೆದುಕೊಂಡಿವೆ. ಈ ಮನೆಯನ್ನು ನಾನು ಕಪಿಲ್ ಹೆಸರಿಗೆ ಮಾಡುತ್ತಿದ್ದೇನೆ. ಅವನು ಇದನ್ನು ಯಾವತ್ತೂ ಚೆನ್ನಾಗಿ ಕಾಪಾಡಿಕೊಳ್ಳುತ್ತಾನೆ ಎಂದು ನಾನು ಭಾವಿಸುತ್ತೇನೆ. ಮತ್ತು ಅಪ್ಪಾಜಿ ನನ್ನ FD ಹಣದಿಂದ ಖರೀದಿಸಿದ್ದ ಅಂಗಡಿ ಮತ್ತು ಒಂದು ಜಾಗವನ್ನು ನಾನು ಅಮ್ಮನ ಹೆಸರಿಗೆ ಮಾಡುತ್ತಿದ್ದೇನೆ. ಆದರೆ ಅಮ್ಮನನ್ನು ನಾನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಅದನ್ನು ಕೇಳಿದ ಕಪಿಲ್ ಅಳುತ್ತಾ ಹೇಮಾ ಬಳಿ ಕ್ಷಮೆ ಕೇಳುತ್ತಾ, ಪ್ಲೀಸ್ ಹೇಮಾ, ನನ್ನನ್ನು ಕ್ಷಮಿಸು. ನಾನು ನಿನ್ನ ಜೊತೆಯೂ ಅಮ್ಮ ಅಪ್ಪಾಜಿಯ ಜೊತೆಯೂ ತುಂಬ ತಪ್ಪು ಮಾಡಿದ್ದೇನೆ. ಅದಕ್ಕೆ ನೀನು ಯಾವ ಶಿಕ್ಷೆ ಬೇಕಾದರೂ ಕೊಡು. ಆದರೆ ಅಮ್ಮನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗಿ ನನ್ನನ್ನು ಇನ್ನಷ್ಟು ನಾಚಿಕೆ ಪಡಿಸಬೇಡ ಅಂತ ಹೇಳುತ್ತಲೇ ಜೋರಾಗಿ ಅಳಲು ಶುರು ಮಾಡಿದನು. ತಮ್ಮ ಮಗ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಸುಡುತ್ತಿರುವುದನ್ನು ನೋಡಿ ಪದ್ಮಲತಾ ಅವರ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಅವರು ತಮ್ಮ ಮಗಳಿಗೆ, ಮಗಳೇ ಹೇಮಾ, ನೀನು ತುಂಬಾ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀಯಾ. ಆದರೆ ಮಗಳೇ, ಈಗ ನಾನೂ ಕೂಡ ಈ ಮನೆಯನ್ನ ಬಿಟ್ಟು ಹೋಗಲು ಇಷ್ಟಪಡುವುದಿಲ್ಲ. ಈ ಮನೆಯ ಜೊತೆ ನಿನ್ನ ಅಪ್ಪಾಜಿಯ ತುಂಬಾ ನೆನಪುಗಳು ಬೆಸೆದುಕೊಂಡಿವೆ ಅಂತ ಹೇಳಿದರು. ಆದರೆ ಅಮ್ಮ ಎಂದು ಹೇಮಾ ಹೇಳಲು ಹೋಗುತ್ತಿದ್ದಾಗ, ಇಲ್ಲ ಮಗಳೇ, ಇನ್ನೇನು ಬೇಡ. ಈಗ ನನ್ನ ಬಗ್ಗೆ ನೀನು ಚಿಂತಿಸಬೇಡ. ನಿನ್ನ ಈ ಅಣ್ಣ ಕಪಿಲ್ ಈಗ ಹಿಂದಿನ ಕಪಿಲ್ ಆಗಿಲ್ಲ. ಅವನು ತನ್ನ ಅಪ್ಪಾಜಿಯ ಮನೆಯನ್ನು ಚೆನ್ನಾಗಿ ಕಾಪಾಡಿಕೊಳ್ಳುತ್ತಾನೆ ಎಂಬ ನಂಬಿಕೆ ನನಗಿದೆ. ನಾನು ಕೂಡ ಅವನ ಜೊತೆಯೇ ಇರಲು ಬಯಸುತ್ತೇನೆ ಮಗಳೇ ಎಂದು ಹೇಳಿದರು. ಅದನ್ನು ಕೇಳಿ ಹೇಮಾಳ ಕಣ್ಣುಗಳು ತೆವಗೊಂಡವು. ಸರಿ ಅಮ್ಮ, ಒಬ್ಬ ಮಗಳಿಗೆ ಇನ್ನೇನು ಬೇಕು? ತಾಯಿ ತಂದೆಯರು ಸಂತೋಷವಾಗಿದ್ದರೆ ಮಗಳು ತನ್ನಿಂದ ತಾನೇ ಸಂತೋಷವಾಗಿರುತ್ತಾಳೆ ಎಂದು ಹೇಳುತ್ತಾ ಅವಳು ತಾಯಿಯ ಆಶೀರ್ವಾದ ಪಡೆದು ತನ್ನ ಮಾವ ಮತ್ತು ಮೈದುನನ ಜೊತೆ ಅಲ್ಲಿಂದ ಹೊರಟಳು. ಮುಂದಿನ ದಿನವೇ ಅವಳು ತನ್ನ ಮಕ್ಕಳ ಬಳಿಗೆ ವಿದೇಶಕ್ಕೆ ಹಿಂತಿರುಗಿ ಹೊರಟಳು. ಸ್ನೇಹಿತರೆ, ಹಾಗಿದ್ದರೆ ಕೊನೆಯಲ್ಲಿ ಹೇಮಾ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.